ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ಇತಿಹಾಸದ ವಿದ್ಯಾರ್ಥಿಗಳಿಗೆ ಪ್ರೀತಿಪೂರ್ವಕವಾದ ಸ್ವಾಗತ. ವಾರ್ಷಿಕ ಪರೀಕ್ಷೆ ತಯಾರಿಯ ನಿಟ್ಟಿನಲ್ಲಿ ಈ ವರ್ಷ 80 ಅಂಕಗಳ ಪ್ರಶ್ನೆ ಪತ್ರಿಕೆ, ಅದರಲ್ಲಿ 5 ಬಹು ಆಯ್ಕೆಯ ಪ್ರಶ್ನೆಗಳು. 2023-24ನೇ ಸಾಲಿಗೆ ಸಂಬಂಧಪಟ್ಟ ಹಾಗೆ ನೀಲನಕ್ಷೆಯ ಪ್ರಕಾರ ಸಂಭವನೀಯ ಅಧ್ಯಾಯಗಳು ಯಾವ್ಯಾವುದು, ಅದರಲ್ಲಿ ಬರುವಂತಹ ಪ್ರಶ್ನೆಗಳು ಯಾವ್ಯಾವುದು, 2 ಮಾದರಿ ಪ್ರಶ್ನೆ ಪತ್ರಿಕೆಗಳೊಂದಿಗೆ ನಾವೀಗ ಅವಲೋಕನವನ್ನು ಮಾಡೋಣ. ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬಿಡುಗಡೆಗೊಳಿಸಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾದಂತಹ ಪ್ರಶ್ನೆಗಳನ್ನು ನಾವು ಗಮನಿಸ್ತಾ ಬಂದರೆ, ಮೊದಲನೆಯ ಪ್ರಶ್ನೆ ನಾಣ್ಯಶಾಸ್ತ್ರ ಎಂದರೆ ಅಂತ ಕೇಳಿದ್ದಾರೆ. ನಾಣ್ಯಗಳ ಅಧ್ಯಯನವೇ ನಾಣ್ಯಶಾಸ್ತ್ರ. ಆರ್ಯರ ಮುಖ್ಯ ಕಸುಬು ಯಾವುದು ಅಂತ ಕೇಳಿದ್ದಾರೆ. ಕೃಷಿ ಆರ್ಯರ ಮುಖ್ಯ ಕಸುಬು. ಮರಾಠ ರಾಜ್ಯದ ಸ್ಥಾಪಕ ಯಾರು ಎನ್ನುವ ಪ್ರಶ್ನೆ, ಉತ್ತರ ಶಿವಾಜಿ. ಇವುಗಳಲ್ಲಿ ಸರಿಯಾದಂತಹ ಒಂದು ಜೋಡಣೆಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಮಧ್ವಾಚಾರ್ಯ ಶಕ್ತಿ ವಿಶಿಷ್ಟಾದ್ವೈತ, ಶಂಕರಾಚಾರ್ಯ ಅದ್ವೈತ, ರಾಮಾನುಜಾಚಾರ್ಯ ದ್ವೈತ, ಬಸವೇಶ್ವರ ವಿಶಿಷ್ಟಾದ್ವೈತ ಅಂತ ಕೊಟ್ಟಿದ್ದಾರೆ. ಈ 4 ಸಿದ್ಧಾಂತಗಳ ಬಗ್ಗೆ ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಮಧ್ವಾಚಾರ್ಯ, ಮಧ್ವ 2 ಅಕ್ಷರ, ಅವರ ಸಿದ್ಧಾಂತ ಕೂಡ 2 ಅಕ್ಷರ, ದ್ವೈತ. ದ್ವೈತ ಎಂದರೆ ಆತ್ಮ ಪರಮಾತ್ಮಗಳೆರಡು ಬೇರೆ ಬೇರೆ ಎಂಬ ಅರ್ಥವನ್ನು ಕೊಡುತ್ತೆ. ಶಂಕರ 3 ಅಕ್ಷರ, ಪ್ರತಿಪಾದಿಸಿದ ಸಿದ್ಧಾಂತ ಅದ್ವೈತ. ಶಂಕರಾಚಾರ್ಯರ ಸಿದ್ಧಾಂತ ಅದ್ವೈತ. ಇಲ್ಲಿ ಇದು ಸರಿಯಾದಂತಹ ಜೋಡಣೆ ಅಂತ ನಮಗೆ ಗೊತ್ತಾಗುತ್ತೆ. ಮಧ್ವಾಚಾರ್ಯ ದ್ವೈತ, ರಾಮಾನುಜಾಚಾರ್ಯ ವಿಶಿಷ್ಟಾದ್ವೈತ, ಬಸವೇಶ್ವರ ಶಕ್ತಿ ವಿಶಿಷ್ಟಾದ್ವೈತ. ಮುಂದುವರೆದು 5ನೆಯ ಪ್ರಶ್ನೆಯ ಕಡೆಗೆ ಬರ್ತೀವಿ. ಪ್ಲಾಸಿ ಕದನ ನಡೆದ ವರ್ಷ ಯಾವುದು ಅಂತ. ಇಲ್ಲಿ ಕೊಟ್ಟಂಥ ಇಸ್ವಿಗಳನ್ನು ಗಮನಿಸ್ತಾ ಬಂದರೆ 1885 ಏನಿದೆ, ಇದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದ ವರ್ಷ. 1857 ಏನಿದೆ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದಂಥ ವರ್ಷ. 1764 ಬಕ್ಸಾರ್ ಕದನ ನಡೆದ ವರ್ಷ. ಸರಿಯಾದ ಉತ್ತರ ಪ್ಲಾಸಿ ಕದನ ನಡೆದಂತಹ ವರ್ಷ 1757. ಅಲ್ಲಿಗೆ ಈ 5 ಅಧ್ಯಾಯಗಳ ಪ್ರಶ್ನೆಗಳನ್ನು ನಾವು ಚೆನ್ನಾಗಿ ಕಲ್ತ್ಕೊಳ್ಳೇಬೇಕು ಅನ್ನೋದನ್ನು ಮೊದಲ ಮಾದರಿ ಪ್ರಶ್ನೆ ಪತ್ರಿಕೆ ನಮಗೆ ಹೇಳ್ಕೊಡತ್ತೆ. ಪೀಠಿಕೆ, ವೈದಿಕ ಸಂಸ್ಕೃತಿ, ಮರಾಠರ ಏಳಿಗೆ, ಮಧ್ಯಯುಗೀನ ಭಾರತದಲ್ಲಿ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿ ಹಾಗೂ ಭಾರತಕ್ಕೆ ಯುರೋಪಿಯನರ ಆಗಮನ. ನಾವು ಈಗ ಅವಲೋಕನ ಮಾಡೋಣ ಈ 5 ಅಧ್ಯಾಯಗಳಲ್ಲಿ ಇರಬಹುದಾದಂತಹ ಬಹು ಆಯ್ಕೆಯ ಪ್ರಶ್ನೆಗಳು ಯಾವ್ಯಾವುದು ಅಂತ. ಅಧ್ಯಾಯ 1 ಪೀಠಿಕೆಗೆ ಬರೋಣ. ಅದರ ಮೊದಲನೆಯ ಪ್ರಶ್ನೆ, ಇಂಡಿಯಾ ಎಂಬ ಪದ ಯಾವ ಭಾಷೆಯಿಂದ ಬಂದಿದೆ ಅಂತ. ಆಯ್ಕೆಗಳನ್ನು ನೋಡೋಣ. ಅರೇಬಿಕ್, ಗ್ರೀಕ್, ಇಂಗ್ಲಿಷ್, ಪರ್ಷಿಯನ್. ಹಾಗಾದರೆ ಇಂಡಿಯಾ ಎಂಬ ಪದ ಯಾವ ಭಾಷೆಯಿಂದ ಬಂದಿದೆ? ಸರಿಯಾದ ಉತ್ತರವನ್ನು ನೀವು ಕೂಡ ಹೇಳೋದಕ್ಕೆ ಪ್ರಯತ್ನಿಸ್ತಿದ್ದೀರ ಅಂದ್ಕೋತೀನಿ. ನಾನೊಂದು 3-4 ಸೆಕೆಂಡ್ಗಳ ಸಮಯಾವಕಾಶ ಕೊಡ್ತೀನಿ. ಆ ಸಮಯಾವಕಾಶದಲ್ಲಿ ನೀವು ನಿಮ್ಮ ಉತ್ತರಗಳನ್ನು ಯಾವುದು ಅಂತ ಹೇಳಿ ಅಥವಾ ಉತ್ತರವನ್ನು ಗೆಸ್ ಮಾಡಿ. ಆಗ ನಿಮಗೆ ಹೆಚ್ಚು ನೆನಪಲ್ಲಿ ಉಳಿಯುತ್ತೆ. ನಿಮ್ಮ ಆಯ್ಕೆ ಸರಿಯಾಗಿದೆ. ಗ್ರೀಕ್ ಭಾಷೆಯಿಂದ ಇಂಡಿಯಾ ಎಂಬ ಪದ ಬಂದಿದೆ. ಕೆಲವೊಂದು ನಮ್ಮ ಪಠ್ಯಪುಸ್ತಕದಲ್ಲಿ ಇಂಡಿಯಾ ಎಂಬ ಪದ ಪರ್ಷಿಯನ್ ಭಾಷೆಯಿಂದ ಬಂದಿದೆ ಅಂತ ಕೂಡ ಇದೆ, ಆದರೆ ಅದು ಮಿಸ್ಪ್ರಿಂಟ್ ಆಗಿರುವಂಥದ್ದು. ಸರಿಯಾದಂತಹ ಉತ್ತರ ಗ್ರೀಕ್. ಇಂಡಿಯಾ ಎಂಬ ಪದ ಗ್ರೀಕ್ ಭಾಷೆಯಿಂದ ಬಂದಿದೆ ಅನ್ನೋದು ಮೊದಲನೆಯ ಪ್ರಶ್ನೆಗೆ ಉತ್ತರ. 2ನೆಯ ಪ್ರಶ್ನೆ, ಕರ್ನಾಟಕದ ಮೇರೆಯನ್ನು, ಪ್ರಾಚೀನ ಕರ್ನಾಟಕದ ಮೇರೆ ಗಡಿಯನ್ನು ಉಲ್ಲೇಖಿಸುವ ಗ್ರಂಥ ಯಾವುದು? ರಾಮಾಯಣ, ಮಹಾಭಾರತ, ಕವಿರಾಜ ಮಾರ್ಗ, ರಾಜತರಂಗಿಣಿ. ಸರಿಯಾದಂತಹ ಉತ್ತರ ಯಾವುದು? ಕವಿರಾಜ ಮಾರ್ಗ ಇದಕ್ಕೆ ಸರಿಯಾದಂತಹ ಉತ್ತರ. ಕವಿರಾಜ ಮಾರ್ಗದಲ್ಲಿ ಶ್ರೀ ವಿಜಯ ಹೇಳ್ತಾನೆ, ಕಾವೇರಿಯಿಂದ ಗೋದಾವರಿಯ ನದಿಯವರೆಗಿದ್ದ ನಾಡೇ ಕನ್ನಡ ನಾಡು ಅಂತ. ಒಮ್ಮೊಮ್ಮೆ ಪ್ರಶ್ನೆಯನ್ನು ಸ್ವಲ್ಪ ಚೇಂಜ್ ಮಾಡಿ ಕೇಳ್ಬೋದು. ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ಮೇರೆ ಏನು ಅಂತ ಕೇಳ್ಬೋದು. ಆಗ ನಾವು ನೆನ್ಪಿಟ್ಕೋಬೇಕು, ಕಾವೇರಿಯಿಂದ ಗೋದಾವರಿಯ ನದಿಯವರೆಗಿರುವಂತಹ ನಾಡೇ ಕನ್ನಡ ನಾಡು ಅಂತ. ಮುಂದಿನ ಪ್ರಶ್ನೆ, ನಾಣ್ಯಶಾಸ್ತ್ರ ಎಂದರೆ. ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂತಹ ಪ್ರಶ್ನೆ ಇದು. ಆಲ್ರೆಡಿ ನಮಗೆ ಗೊತ್ತು, ನಾಣ್ಯಗಳ ಅಧ್ಯಯನವೇ ನಾಣ್ಯಶಾಸ್ತ್ರ. ಕೆಲವೊಮ್ಮೆ ಹೀಗೂ ಕೇಳ್ಬೋದು, ನಾಣ್ಯಗಳ ಅಧ್ಯಯನವನ್ನು ಏನಂತ ಕರೆಯುವರು ಅಂತ.
ಆಗ ನಾಣ್ಯಶಾಸ್ತ್ರ ಉತ್ತರ ಆಗತ್ತೆ. ಮುಂದಿನ ಪ್ರಶ್ನೆ, ಉತ್ಖನನ ಎಂದರೇನು? ಭೂಮಿಯನ್ನು ಉಳುಮೆ ಮಾಡುವುದೇ? ಮೂಲಾಧಾರಗಳನ್ನು ಸಂರಕ್ಷಣೆ ಮಾಡುವುದೇ? ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ನಡೆಸುವ ವೈಜ್ಞಾನಿಕ ಭೂ ಅಗೆತವೇ? ಅಥವಾ ಮೇಲಿನ ಎಲ್ಲವೂ ಸರಿಯೇ? ಏನಿರಬಹುದು ಉತ್ಖನನ ಅಂದರೆ? ಉತ್ಖನನ ಅಂತಂದರೆ ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ನಡೆಸುವಂತಹ ವೈಜ್ಞಾನಿಕವಾದ ಭೂ ಅಗೆತ. ಭೂಮಿಯನ್ನು ವೈಜ್ಞಾನಿಕವಾಗಿ ಅಗೆಯುವುದು ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯುವ ದೃಷ್ಟಿಯಿಂದ. ಅದನ್ನೇ ನಾವು ಉತ್ಖನನ ಅಂತ ಕರಿತೀವಿ. ಮುಂದುವರೆದ ಪ್ರಶ್ನೆ, ಬುದ್ಧಚರಿತವನ್ನು ಬರೆದವರು ಯಾರು? ಅಶ್ವಘೋಷ, ಕಾಳಿದಾಸ, ಬಾಣ, ವಿಶಾಖದತ್ತ. ಕಾಳಿದಾಸನ ಕೃತಿಗಳನ್ನು ನೆನಪು ಮಾಡಿಕೊಂಡ್ರೆ ಅಭಿಜ್ಞಾನ ಶಾಕುಂತಲ, ಮಾಳವಿಕಾಗ್ನಿಮಿತ್ರ, ವಿಕ್ರಮೋರ್ವಶೀಯಂ, ಮೇಘದೂತ, ಕುಮಾರ ಸಂಭವ ಎಲ್ಲ ಬರ್ತದೆ. ಬಾಣನ ಹರ್ಷಚರಿತ, ವಿಶಾಖದತ್ತನ ಮುದ್ರಾರಾಕ್ಷಸ, ದೇವಿ ಚಂದ್ರಗುಪ್ತಂ. ಹಾಗೆ ಇಲ್ಲಿ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಿದೆ ಉತ್ತರ ಸರಿಯಾದದ್ದು ಯಾವುದು ಅಂತ ಕೇಳಿದರೆ ಅಶ್ವಘೋಷ, ಅಶ್ವಘೋಷನ ಬುದ್ಧಚರಿತ. ಮುಂದಿನ ಪ್ರಶ್ನೆ, ಮೊದಲನೇ ಪಾಠದಲ್ಲಿ ಪ್ಲೀನಿಯ ಪ್ರಸಿದ್ಧ ಗ್ರಂಥ ಯಾವುದು ಅಂತ. ಇಂಡಿಕಾ, ದಿ ಜಿಯಾಗ್ರಫಿ, ದಿ ಪೆರಿಪ್ಲಸ್ ಆಫ್ ದಿ ಎರಿತ್ರಿಯನ್ ಸಿ, ನ್ಯಾಚುರಲ್ ಹಿಸ್ಟೋರಿಯಾ ಎಂಬ ಆಪ್ಷನನ್ನು ಕೊಟ್ಟಿದ್ದಾರೆ. ಇಂಡಿಕಾ ಏನಿದೆ ಇದನ್ನು ಮೆಗಾಸ್ತನೀಸ್ ಬರಿತಾನೆ, ಜಿಯಾಗ್ರಫಿಯನ್ನು ಟಾಲೆಮಿ ಬರಿತಾನೆ, ಅನಾಮಧೇಯ ಗ್ರೀಕ್ ಲೇಖಕ ದಿ ಪೆರಿಪ್ಲಸ್ ಆಫ್ ದಿ ಎರಿತ್ರಿಯನ್ ಸಿಯನ್ನು ಬರಿತಾನೆ. ಅಲ್ಲಿಗೆ ಸರಿಯಾದಂತಹ ಉತ್ತರ ನ್ಯಾಚುರಲ್ ಹಿಸ್ಟೋರಿಯಾ, ಇದು ಪ್ಲೀನಿಯ ಪ್ರಸಿದ್ಧ ಗ್ರಂಥ. ಅಲ್ಲಿಗೆ ಮೊದಲನೆಯ ಪಾಠದಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳನ್ನು ನೋಡಿದ್ದೀವಿ. ನಾವೀಗ 4ನೇ ಅಧ್ಯಾಯದ 1ನೆಯ ಉಪಘಟಕ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾದಂಥ 2ನೆಯ ಬಹು ಆಯ್ಕೆಯ ಪ್ರಶ್ನೆ ವೈದಿಕ ಸಂಸ್ಕೃತಿಗೆ ಸಂಬಂಧಪಟ್ಟಂಥದ್ದು. ಆರ್ಯ ಪದದ ಅರ್ಥವೇನು? ಕುಲೀನ, ಒಡೆಯ, ಕೃಷಿಯನ್ನು ಅವಲಂಬಿಸಿದ ವ್ಯಕ್ತಿ, ಮೇಲಿನ ಎಲ್ಲವೂ. ಏನಿರಬಹುದು ಆರ್ಯ ಪದದ ಅರ್ಥ? ಆರ್ಯ ಎಂದರೆ ಕುಲೀನವೇ? ಆರ್ಯ ಎಂದರೆ ಒಡೆಯನೇ? ಆರ್ಯ ಎಂದರೆ ಕೃಷಿಯನ್ನು ಅವಲಂಬಿಸಿದ ವ್ಯಕ್ತಿಯೇ? ಹೌದು, ಇವೆಲ್ಲವೂ ಸರಿ ಇದೆ. ಹಾಗೆ ಮೇಲಿನ ಎಲ್ಲವೂ ಅನ್ನುವುದು ಇದಕ್ಕೆ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆಗೆ ಬರೋಣ. ಈ ಪಾಠದ 2ನೆಯ ಪ್ರಶ್ನೆ, ವೇದ, ವೈದಿಕ ಸಂಸ್ಕೃತಿ, ಅದರಲ್ಲಿ ವೇದಗಳು, 4 ವೇದಗಳು. ಆ ವೇದ ಎಂಬ ಶಬ್ದ ಹೇಗೆ ಬಂದಿದೆ? ಯಾವ ಪದದಿಂದ ಬಂದಿದೆ? ವಿದ್ಯೆ ಎಂಬ ಪದದಿಂದ ಬಂದಿದೆಯಾ? ವಿಧಿ ಎಂಬ ಪದದಿಂದ? ವಾದ ಎಂಬ ಪದದಿಂದ? ವೃದ್ಧಿ ಎಂಬ ಪದದಿಂದ? ಯಾವ ಪದದಿಂದ ಇರಬಹುದು ವೇದ ಬಂದಿರೋದು? ಸರಿಯಾಗಿದೆ ಉತ್ತರ ನಿಮ್ಮದು. ವಿದ್ ಎಂಬ ಧಾತುವಿನಿಂದ, ವಿದ್ ಎಂಬ ಪದದಿಂದ ವೇದ ಎಂಬ ಅರ್ಥ, ವೇದ ಎಂಬ ಶಬ್ದ ಬಂದಿದೆ ಅಂತ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆಗೆ ಬಂದರೆ ಅದಕ್ಕೆ ಸಂಬಂಧಪಟ್ಟಂಥ ಇನ್ನೊಂದು ಪ್ರಶ್ನೆ, ವೇದ ಎಂದರೆ ಏನರ್ಥ? ತಿಳುವಳಿಕೆ, ಬುದ್ಧಿವಂತಿಕೆ, ಜ್ಞಾನ, ವಿಚಾರವಂತಿಕೆ. ಅಯ್ಯೋ, ಬಹಳ ಗೊಂದಲ ಆಗ್ತಿದೆ ಅಲ್ವಾ? ವೇದ ಎಂದರೆ ಏನು? ತಿಳುವಳಿಕೆ ಹೌದು ಅನ್ನಿಸ್ತಾ ಇದೆ. ಅಯ್ಯೋ, ಇದು ಅಪೌರುಷೇಯ, ಬುದ್ಧಿವಂತಿಕೆ, ಜ್ಞಾನ, ತುಂಬ ಜ್ಞಾನ ಇದೆ, ವಿಚಾರ ಮಾಡುವಂಥದ್ದು ಇದೆ. ಆದರೆ ವೇದ ಎಂದರೆ ಜ್ಞಾನ ಎಂಬುದು ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆಗೆ ಬರ್ತೀವಿ. ಪ್ರಥಮ ವೇದ ಯಾವುದು? ಈ 4 ವೇದಗಳಲ್ಲಿ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳಲ್ಲಿ ನಿಸ್ಸಂಶಯವಾಗಿ ಋಗ್ವೇದ ಪ್ರಥಮ ವೇದ. ಮುಂದಿನ ಪ್ರಶ್ನೆ ಈ ಪಾಠದಲ್ಲಿ ಬರುವಂಥದ್ದು, ವೇದಗಳ ಕಾಲದಲ್ಲಿ ಕುಟುಂಬದ ಯಜಮಾನ ಯಾರಾಗಿದ್ದರು? ಕುಲಪತಿ, ಗೃಹಪತಿ. ನಾವೆಲ್ಲ ಈಗ ವಿಶ್ವವಿದ್ಯಾಲಯದ ಕುಲಪತಿಗಳು ಅಂತ ಹೇಳ್ತೀವಿ. ಬಹುಶಃ ಇದು ಇರಲಿಕ್ಕಿಲ್ವೇನೋ. ತಾಯಿ ಇರ್ಬೋದು, ತಂದೆ ಇರ್ಬೋದು, ಕಲಿತ ಪುರುಷ ಸದಸ್ಯ ಇದ್ರೂ ಇರ್ಬೋದು. ಹಾಗಾದರೆ ಯಾವುದು ಉತ್ತರ? ಕುಲಪತಿ ಅಥವಾ ಗೃಹಪತಿ ವೇದಗಳ ಕಾಲದಲ್ಲಿ ಕುಟುಂಬದ ಯಜಮಾನ ಆಗಿದ್ದ. ಸಾಮಾನ್ಯವಾಗಿ ಅವನು ಮನೆಯ ಹಿರಿಯ ಪುರುಷ ಸದಸ್ಯ ಇರುತ್ತಿದ್ದ. ಕಲಿತ ಪುರುಷ ಸದಸ್ಯ ಅನ್ನೋದಕ್ಕಿಂತ ಮನೆಯ ಹಿರಿಯ ಪುರುಷ ಸದಸ್ಯ ಇರುತ್ತಿದ್ದ, ಕುಲಪತಿ ಅಥವಾ ಗೃಹಪತಿ. ಆರ್ಯರ ಮುಖ್ಯ ಉದ್ಯೋಗ ಏನಾಗಿತ್ತು? ಕಸುಬು. ಕಸುಬು ಅಂದರೆ ವೃತ್ತಿ, ಉದ್ಯೋಗ. ವ್ಯಾಪಾರ, ಕೃಷಿ, ಹೈನುಗಾರಿಕೆ, ಮೀನುಗಾರಿಕೆ. ಯಾವುದಿರಬಹುದು ಆರ್ಯರ ಮುಖ್ಯ ಕಸುಬು? ಕೃಷಿ ಆರ್ಯರ ಮುಖ್ಯ ಕಸುಬಾಗಿತ್ತು. ಕೃಷಿಯ ನಂತರ ಹೈನುಗಾರಿಕೆ ಅವರ ಇನ್ನೊಂದು ಮುಖ್ಯವಾದಂತಹ ಕಸುಬಾಗಿತ್ತು. ಮುಂದಿನ ಪ್ರಶ್ನೆ, ಕ್ಷೇತ್ರ ಎಂದರೆ? ಯಾಗಶಾಲೆ, ಗೋಮಾಳ, ಉಳುಮೆ ಭೂಮಿ, ಸಂತೆಯ ಜಾಗ. ಕ್ಷೇತ್ರ ಎಂದರೆ ಏನಿರಬಹುದು? ಸಂತೆ ಮಾಡುವ ಜಾಗ ಇರಬಹುದೇ? ಅಥವಾ ಯಾಗ, ವೇದಗಳಲ್ಲಿ ಯಜ್ಞಗಳು ಬರುತ್ತದೆ, ಅಥವಾ ಗೋಮಾಳ. ಸರಿಯಾದ ಉತ್ತರ ಉಳುಮೆ ಭೂಮಿ. ಉಳುಮೆ ಭೂಮಿಯನ್ನು ವೇದಗಳ ಕಾಲದಲ್ಲಿ ಕ್ಷೇತ್ರ ಅಂತ ಕರೆತಿದ್ರು. ಆರ್ಯರು ಯಾವುದನ್ನು ಸಂಪತ್ತು ಎಂದು ಭಾವಿಸಿದ್ದರು? ವೇದಗಳನ್ನು, ಮಂತ್ರಗಳನ್ನು, ಜಾನುವಾರುಗಳನ್ನು, ಬಂಗಾರ ಬೆಳ್ಳಿಗಳನ್ನು. ಆರ್ಯರು ಅಂದಮೇಲೆ ವೇದ, 4 ವೇದಗಳನ್ನು ರಚನೆ ಮಾಡಿದವರು. ಖಂಡಿತ ವೇದಗಳನ್ನೇ ಸಂಪತ್ತು ಅಂತ ಭಾವಿಸ್ತಾರೆ ಅಂತ ನಾವು ಅಂದ್ಕೋತೀವಿ. ಹಾಗಿದ್ರೆ ವೇದಗಳು ಅನ್ನೋದು ಸರಿಯಾದ ಉತ್ತರ ಅಲ್ಲ. ಸರಿಯಾದ ಉತ್ತರ ಜಾನುವಾರುಗಳು. ಜಾನುವಾರುಗಳನ್ನು ಸಂಪತ್ತು ಅಂತ ಭಾವಿಸಿದ್ರು.
ಯಾರು ಹೆಚ್ಚು ಜಾನುವಾರುಗಳನ್ನು ಹೊಂದಿರ್ತಿದ್ರೋ ಅವರು ಸಿರಿವಂತ ಅನ್ಸ್ಕೋತಿದ್ರು. ಅದರಲ್ಲೂ ವಿಶೇಷವಾಗಿ ಗೋವನ್ನು ಯಾರು ಹೆಚ್ಚಾಗಿ ಹೊಂದಿರ್ತಿದ್ರೋ ಅವರು ಸಂಪತ್ತನ್ನು ಹೊಂದಿದವರು ಅಂತ ಭಾವಿಸಲಾಗ್ತಾ ಇತ್ತು ವೇದಗಳ ಕಾಲದಲ್ಲಿ. ಮಗುವನ್ನು ಶಾಲೆಗೆ ಕಳಿಸಲು ಏನು ಮಾಡ್ತಾ ಇದ್ರು, ಯಾವ ಸಮಾರಂಭ ಮಾಡಿ ಶಾಲೆಗೆ ಕಳಿಸ್ತಾ ಇದ್ರು? ಉಪಕರ್ಮ, ಉಪನಯನ, ಧೂಳಾಕ್ಷರ, ಅನ್ನಪ್ರಾಶನ. ಧೂಳಾಕ್ಷರ ಎಲ್ಲೋ ಕೇಳ್ತಾ ಇದೆ, ವಿಜಯನಗರ ಕಾಲದಲ್ಲಿ ಬರ್ತದೆ ಧೂಳಾಕ್ಷರ, ಮರಳಿನ ಮೇಲೆ ಅಕ್ಷರಾಭ್ಯಾಸ ಮಾಡುವ ಕ್ರಮ, ಬಹುಶಃ ಅದೇ ಇರ್ಬೋದು. ಆದರೆ ಇದು ಕೇಳಿದ್ದು ವಿಜಯನಗರ ಕಾಲದ್ದಲ್ಲ, ವೈದಿಕ ಸಂಸ್ಕೃತಿಯ ಕಾಲದ್ದು. ಸರಿಯಾದ ಉತ್ತರ ಉಪನಯನ ಸಂಸ್ಕಾರದೊಂದಿಗೆ ವಿದ್ಯಾಭ್ಯಾಸ ಆರಂಭ ಆಗ್ತಿತ್ತು. ಅಲ್ಲಿಗೆ 2ನೆಯ ಅಧ್ಯಾಯವನ್ನು ನಾವು ಮುಗಿಸಿದ್ದೀವಿ. ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂಥ 2ನೆಯ ಪ್ರಶ್ನೆ ವೇದಿಕ ಸಂಸ್ಕೃತಿ, ಆ ಪಾಠದ ಎಲ್ಲ ಪ್ರಶ್ನೆಗಳು. ನಾವು 3ನೇ ಪಾಠಕ್ಕೆ ಬರ್ತಿದ್ದೀವಿ. ಅಂದರೆ 5ನೇ ಅಧ್ಯಾಯದ 3ನೆಯ ಉಪಘಟಕ ಕೇಳಿದ 3ನೆಯ ಪ್ರಶ್ನೆಯ ಉತ್ತರದ ಹುಡುಕಾಟದಲ್ಲಿದ್ದೀವಿ. ಮರಾಠರ ಏಳಿಗೆ ಪಾಠದ್ದು. ಮರಾಠ ರಾಜ್ಯವನ್ನು ಯಾರು ಸ್ಥಾಪಿಸ್ತಾರೆ? ಸಂಭಾಜಿ, ರಾಜಾರಾಮ, ಶಿವಾಜಿ, ಶಹಾಜಿ. ಮರಾಠರು ಅಂದ್ಕೂಡಲೇ ನಮಗೆ ಶಿವಾಜಿ ನೆನಪಿಗೆ ಬಂದೇ ಬಿಡ್ತಾರೆ. ಶಿವಾಜಿ ಮರಾಠ ಸಾಮ್ರಾಜ್ಯದ ಸ್ಥಾಪಕ. 2ನೇ ಪ್ರಶ್ನೆ, ಶಿವಾಜಿ ಮತ್ತು ಜೈಸಿಂಗ್ ನಡುವೆ ನಡೆದ ಒಪ್ಪಂದ ಯಾವುದು? ಪಾಂಡಿಚೇರಿ, ಸೂರತ್, ಬೆಸ್ಸಿನ್, ಪುರಂದರ. ಶಿವಾಜಿ ಮತ್ತು ಜೈಸಿಂಗ್ ನಡುವೆ ಒಂದು ಒಪ್ಪಂದ ನಡೆಯುತ್ತೆ 1665ರಲ್ಲಿ. ಶಿವಾಜಿಯನ್ನು ಸದೆ ಬಡಿಯುವುದಕ್ಕೆ ಔರಂಗಜೇಬ್ ಜೈಸಿಂಗನನ್ನು ಕಳಿಸ್ತಾನೆ. ಜೈಸಿಂಗ್ ಶಿವಾಜಿಯ ಹಲವಾರು ಕೋಟೆಗಳನ್ನು ಗೆದ್ದುಕೊಂಡು ಒಪ್ಪಂದ ಮಾಡ್ಕೋತಾನೆ. ಈ ಪಾಂಡಿಚೇರಿ ಒಪ್ಪಂದ ಏನಿದೆ, ಇದು 2ನೇ ಕರ್ನಾಟಿಕ್ ಯುದ್ಧದ ಸಂದರ್ಭದಲ್ಲಿ ನಡೆದಂತಹ ಒಪ್ಪಂದ. ಸೂರತ್ ಒಪ್ಪಂದ ಏನಿದೆ, ಇದು ಮರಾಠ ಯುದ್ಧ, ಮೊದಲನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ನಡೆದಂತಹ ಒಂದು ಒಪ್ಪಂದ. ಬೆಸ್ಸಿನ್ ಒಪ್ಪಂದ ಏನಿದೆ, ಇದು 2ನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ನಡೆದಂತಹ ಒಪ್ಪಂದ. ಪುರಂದರ ಅನ್ನುವುದು ಇದಕ್ಕೆ ಸರಿಯಾದ ಉತ್ತರ. ಶಿವಾಜಿ ಮತ್ತು ಜೈಸಿಂಗ್ ನಡುವೆ ನಡೆದಂತಹ ಒಂದು ಒಪ್ಪಂದ ಏನಿದೆ ಅದು ಪುರಂದರ ಒಪ್ಪಂದ. ಮುಂದಿನ ಪ್ರಶ್ನೆ, ಶಿವಾಜಿಯ ಬಿರುದು ಏನು ಅಂತ. ಛತ್ರಪತಿ, ಕೋಟೆ ಕೋಲಾಹಲ, ಕವಿಪುಂಗವ, ಪರಮೇಶ್ವರ. ಕವಿಪುಂಗವ ಅಂತ ನಾವು ಎಲ್ಲೋ ಓದಿದ ಹಾಗಿದೆ, ಕೃಷ್ಣದೇವರಾಯನ ಬಿರುದದು. ಪರಮೇಶ್ವರ ಕೂಡ ಓದಿದ್ದೀವಿ, ಅದು ಇಮ್ಮಡಿ ಪುಲಿಕೇಶಿಯ ಬಿರುದು. ಕೋಟೆ ಕೋಲಾಹಲ ಎನ್ನುವ ಬಿರುದನ್ನು ನಾವು ಈ ವರ್ಷದ ಸಿಲೆಬಸ್ಸಲ್ಲಿ ಎಲ್ಲೂ ನೋಡಿಲ್ಲ. ಇನ್ನು ಉಳಿದಿದ್ದೆ ಛತ್ರಪತಿ ಶಿವಾಜಿ. ಹಾಗೆ ಉತ್ತರ ಏನು ಹೇಳಿ? ಛತ್ರಪತಿ ಅನ್ನುವುದು ಶಿವಾಜಿಯ ಬಿರುದು. ಶಿವಾಜಿಯ ಕಿರೀಟಧಾರಣೆ ಯಾವಾಗಾಯಿತು? 65, 27, 74, 80. 1665, 1627, 1674, 1680. 1627 ನಮಗೆಲ್ಲ ಗೊತ್ತು, ಶಿವಾಜಿ ಜನಿಸಿದ ವರ್ಷ. 1665 ಪುರಂದರ ಒಪ್ಪಂದ ಶಿವಾಜಿ ಮತ್ತು ಜೈಸಿಂಗ್ ನಡುವೆ. 1680 ಶಿವಾಜಿ ಮರಣ ಹೊಂದಿದಂಥ ವರ್ಷ. ಸರಿಯಾದ ಉತ್ತರ 1674 ಶಿವಾಜಿಯ ಕಿರೀಟಧಾರಣೆಯಾದಂಥ ವರ್ಷ. ಚೌತ್ ಎಂದರೇನು? ಶಿವಾಜಿ 2 ರೀತಿಯ ಕಂದಾಯಗಳನ್ನು ಸಂಗ್ರಹಿಸ್ತಾ ಇದ್ದ, ಚೌತ್ ಮತ್ತು ಸರ್ದೇಶ್ ಮುಖಿ. ಚೌತ್ ಎಂದರೆ 1 10, 1 2, 1 4, 1 6 ಕಂದಾಯ ಅಂತ ಇದೆ. ಸರಿಯಾದ ಉತ್ತರ ಶಿವಾಜಿ ತನ್ನ ನೆರೆಯ ರಾಜ್ಯಗಳಿಂದ ಸಂಗ್ರಹಿಸುತ್ತಿದ್ದ 1 4 ತೆರಿಗೆ. 1 10 ತೆರಿಗೆ ಏನು ರೈತರು ನೇರವಾಗಿ ಸಲ್ಲಿಸ್ತಾ ಇದ್ರು, ಅದು ಸರ್ದೇಶ್ ಮುಖಿ. ಇಲ್ಲಿ ಸರಿಯಾದ ಉತ್ತರ 1 4 ಕಂದಾಯ. ಶಿವಾಜಿಯ ಮಂತ್ರಿಮಂಡಲವನ್ನು ಏನಂತ ಕರೀತಾ ಇದ್ರು? ಅಷ್ಟದಿಗ್ಗಜ, ನವರತ್ನ, ಅಷ್ಟಪ್ರಧಾನ, ಪಂಚಪ್ರಧಾನ. ಅಷ್ಟದಿಗ್ಗಜರು ಕೃಷ್ಣದೇವರಾಯನ ಕಾಲದಲ್ಲಿದ್ದರು. ನವರತ್ನರು 2ನೇ ಚಂದ್ರಗುಪ್ತನ ಕಾಲದಲ್ಲಿದ್ದರು. ಅಷ್ಟಪ್ರಧಾನರು ಶಿವಾಜಿಯ ಕಾಲದಲ್ಲಿದ್ದರು. ಶಿವಾಜಿಯ ಮಂತ್ರಿಮಂಡಲವನ್ನು ಅಷ್ಟಪ್ರಧಾನರು ಅಂತ ಕರಿತೀವಿ. ಅಲ್ಲಿಗೆ ಸರಿಯಾದ ಉತ್ತರ ಅಷ್ಟಪ್ರಧಾನರು ಶಿವಾಜಿಯ ಮಂತ್ರಿಮಂಡಲ. ಮುಂದಿನ ಪ್ರಶ್ನೆಗೆ ಬರ್ತೀವಿ. ಶಿವಾಜಿಯ ನೌಕಾ ಸೇನಾನಿ ಅಥವಾ ಮರಾಠರ ನೌಕಾ ಸೇನಾನಿ ಯಾರು ಅಂತ. ರಾಜಾರಾಮ, ಬಾಲಾಜಿ ಬಾಜಿರಾಯ್, ನಾನಾ ಫಡ್ನವೀಸ್, ಕಾನೋಜಿ ಆಂಗ್ರೆ. ರಾಜಾರಾಮ ಶಿವಾಜಿಯ ಮಗ, ಬಾಲಾಜಿ ಬಾಜಿರಾಯ ಈತ ಪೇಶ್ವೆ, ನಾನಾ ಫಡ್ನವೀಸ್ ಮರಾಠರ ಮುತ್ಸದ್ದಿ ನಾಯಕ. ಶಿವಾಜಿಯ ನೌಕಾ ಸೇನಾನಿ ಯಾರು ಅಂತ ಕೇಳಿದರೆ ಕಾನೋಜಿ ಆಂಗ್ರೆ. ಮುಂದುವರೆದು ಶಿವಾಜಿಯ ಮಂತ್ರಿಗಳಲ್ಲಿ ಪೇಶ್ವ ಎಂದರೆ ಯಾರು ಎನ್ನುವ ಪ್ರಶ್ನೆ. ಪ್ರಧಾನಮಂತ್ರಿಯೋ, ಇತಿಹಾಸಕಾರನೋ, ಹಣಕಾಸು ಮಂತ್ರಿಯೋ, ಸೇನಾಪತಿಯೋ ಅಂತ ಕೇಳಿದ್ದಾರೆ. ಪೇಶ್ವೆ ಎಂದರೆ ಸೇನಾಪತಿ ಅಲ್ಲ, ಪೇಶ್ವೆ ಎಂದರೆ ಹಣಕಾಸು ಮಂತ್ರಿ ಅಲ್ಲ. ಅಷ್ಟಪ್ರಧಾನರಲ್ಲಿ ಅಮಾತ್ಯ ಅಂದರೆ ಹಣಕಾಸು ಮಂತ್ರಿ, ಮಂತ್ರಿ ಎಂದರೆ ಇತಿಹಾಸಕಾರ. ಹಾಗೆ ಪೇಶ್ವೆ ಅಂತಂದರೆ ಅಷ್ಟಪ್ರಧಾನರಲ್ಲಿ ಪ್ರಧಾನ. ಹಾಗೆ ಪ್ರಧಾನಮಂತ್ರಿ ಅನ್ನುವುದೇ ಇದಕ್ಕೆ ಸರಿಯಾದ ಉತ್ತರ. ಶಿವಾಜಿಯ ಮಂತ್ರಿಗಳಲ್ಲಿ ಪೇಶ್ವ ಎಂದರೆ ಅದು ಪ್ರಧಾನಮಂತ್ರಿ. ಅಲ್ಲಿಗೆ ನಾವು ಮರಾಠರು ಪಾಠದನ್ನು ನೋಡಿದ್ದೀವಿ.
ಅಧ್ಯಾಯ 6ನೇ ಪಾಠದಿಂದ ಕೂಡ ಒಂದು ಪ್ರಶ್ನೆ ಬಂದಿದೆ. ಹಾಗೆ ಅದನ್ನು ನಾವು ನೋಡಲಿಕ್ಕಿದ್ದೀವಿ. ಮಧ್ಯಯುಗೀನ ಭಾರತದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿ. ಶಂಕರಾಚಾರ್ಯರ ಜನ್ಮಸ್ಥಳ. ಇಲ್ಲಿ ನಾವು 4 ನೋಡ್ತೀವಿ. ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಬಸವೇಶ್ವರರು. ಅವರ ಜನ್ಮಸ್ಥಳ 4 ನೆನಪಿಟ್ಕೋಬೇಕು. ಪಾಜಕ, ಉಡುಪಿಯ ಸಮೀಪದ ಪಾಜಕ ಮಧ್ವಾಚಾರ್ಯ. ಬಾಗೇವಾಡಿ ಬಸವೇಶ್ವರ. ಪೆರಂಬದೂರು ಅಥವಾ ಶ್ರೀಪೆರಂಬದೂರು ರಾಮಾನುಜಾಚಾರ್ಯ. ಕಾಲಡಿ ಶಂಕರಾಚಾರ್ಯ. ಅಲ್ಲಿಗೆ ಶಂಕರಾಚಾರ್ಯರ ಜನ್ಮಸ್ಥಳ ಕಾಲಡಿ. ಶಂಕರಾಚಾರ್ಯರ ಸಿದ್ಧಾಂತ. 4 ಸಿದ್ಧಾಂತಗಳನ್ನು ನೆನಪಿಟ್ಕೊಂಡ್ಬಿಡಬೇಕು. ಶಂಕರ ಅದ್ವೈತ, ಮಧ್ವಾಚಾರ್ಯ ದ್ವೈತ, ರಾಮಾನುಜಾಚಾರ್ಯ ವಿಶಿಷ್ಟಾದ್ವೈತ ಹಾಗೂ ಬಸವೇಶ್ವರ ಶಕ್ತಿ ವಿಶಿಷ್ಟಾದ್ವೈತ. ಶಂಕರಾಚಾರ್ಯರ ಸಿದ್ಧಾಂತ ಏಕತ್ವವನ್ನು ಒಳಗೊಂಡ ಸಿದ್ಧಾಂತ. ಆತ್ಮ ಪರಮಾತ್ಮಗಳೆರಡು ಒಂದೇ ಎಂಬ ಸಿದ್ಧಾಂತ. ಅದುವೇ ಅದ್ವೈತ ಸಿದ್ಧಾಂತ. ಮುಂದುವರೆದ ಪ್ರಶ್ನೆ, ರಾಮಾನುಜಾಚಾರ್ಯರ ಸಿದ್ಧಾಂತ ನಾವು ಆಗಲೇ ನೋಡಿದ್ದೀವಿ. ವಿಶಿಷ್ಟಾದ್ವೈತ ಸಿದ್ಧಾಂತವೇನಿದೆ ಅದು ರಾಮಾನುಜರ ಸಿದ್ಧಾಂತ ಅಂತ. ಮುಂದಿನ ಪ್ರಶ್ನೆ, ರಾಮಾನುಜರಿಗೆ ಆಶ್ರಯ ನೀಡಿದ ಹೊಯ್ಸಳ ದೊರೆ ಯಾರು ಅಂತ. ರಾಮಾನುಜರು ವೈಷ್ಣವ ಪಂಥವನ್ನು ಜನಪ್ರಿಯಗೊಳಿಸ್ತಾರೆ. ಆದರೆ ಅವರ ಕಾಲದಲ್ಲಿ ಇದ್ದಂತಹ ಚೋಳ ದೊರೆ ಕುಲೋತ್ತುಂಗ ಚೋಳ ಶೈವನಾಗಿದ್ದ. ರಾಮಾನುಜರಿಗೆ ಕಿರುಕುಳ ಕೊಡ್ತಾನೆ. ರಾಮಾನುಜರು ಶ್ರೀರಂಗಮ್ಮನ್ನು ಬಿಟ್ಟು ಕರ್ನಾಟಕಕ್ಕೆ ಬರ್ತಾರೆ. ಆಗ ಅವರಿಗೆ ಆಶ್ರಯ ಕೊಟ್ಟವನು ಹೊಯ್ಸಳ ದೊರೆ ಬಿಟ್ಟಿದೇವ. ಮುಂದೆ ಅವರ ಪ್ರಭಾವದಿಂದಲೇ ವಿಷ್ಣುವರ್ಧನ ಅಂತ ತನ್ನ ಹೆಸರನ್ನು ಬದಲಾಯಿಸಿಕೊಳ್ತಾನೆ ಮತ್ತು ಹೊಯ್ಸಳರ ಅತ್ಯಂತ ಪ್ರಮುಖ ದೊರೆ ಅನ್ನಿಸ್ಕೊಳ್ತಾನೆ. ಅಲ್ಲಿಗೆ ರಾಮಾನುಜರಿಗೆ ಆಶ್ರಯ ನೀಡಿದ ದೊರೆ ವಿಷ್ಣುವರ್ಧನ ಅನ್ನೋದು ನಮಗೆ ಗೊತ್ತಾಗಿದೆ. ಮಧ್ವಾಚಾರ್ಯರ ಜನ್ಮಸ್ಥಳ ಆಗಲೇ ನೋಡಿದ್ದೀವಿ. ಪಾಜಕ, ಉಡುಪಿಯ ಸಮೀಪದ ಪಾಜಕದಲ್ಲಿ ಮಧ್ವಾಚಾರ್ಯರು ಜನಿಸ್ತಾರೆ. ಮುಂದಿನ ಪ್ರಶ್ನೆ, ಮಧ್ವಾಚಾರ್ಯರ ಮೂಲ ಹೆಸರು. ಮಧ್ವಾಚಾರ್ಯರಿಗೆ ಹಲವಾರು ಹೆಸರಿತ್ತು. ಪೂರ್ಣಪ್ರಜ್ಞ, ಆನಂದ ತೀರ್ಥ, ವಾಸುದೇವ, ಹೀಗೆ. ಹಾಗಾದರೆ ಮೂಲ ಹೆಸರೇನು ಅಂತ ನೋಡಿದಾಗ ವಾಸುದೇವ ಅನ್ನೋದು ಇವರ ಮೂಲ ಹೆಸರು. ಮುಂದುವರೆದು ಮಧ್ವಾಚಾರ್ಯರ ಸಿದ್ಧಾಂತ ಆಗಲೇ ನೋಡಿದ್ದೀವಿ. ಮಧ್ವಾಚಾರ್ಯರ ಸಿದ್ಧಾಂತ ಮಧ್ವ ಎನ್ನುವ 2 ಅಕ್ಷರ. ಅವರ ಸಿದ್ಧಾಂತವೂ 2 ಅಕ್ಷರದ್ದು. ದ್ವೈತ ಸಿದ್ಧಾಂತ, ಆತ್ಮ ಪರಮಾತ್ಮಗಳೆರಡು ಬೇರೆ ಬೇರೆ ಎಂಬಂತಹ ಸಿದ್ಧಾಂತವನ್ನು ಮಂಡಿಸ್ತಾರೆ ಮಧ್ವಾಚಾರ್ಯರು. ದ್ವೈತ ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಬಸವೇಶ್ವರರ ಜನ್ಮಸ್ಥಳ. ಬಸವೇಶ್ವರರು ಬಾಗೇವಾಡಿಯಲ್ಲಿ ಜನಿಸ್ತಾರೆ. ಅಲ್ಲಿಗೆ ಬಾಗೇವಾಡಿ ಅನ್ನುವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗತ್ತೆ. ಅನುಭವ ಮಂಟಪದ ಧರ್ಮಗೋಷ್ಠಿಯ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾ ಇದ್ರು? ಕಲ್ಯಾಣದಲ್ಲಿ ಬಸವಣ್ಣನವರು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡ್ತಾರೆ. ಅಲ್ಲಿ ಅನೇಕ ಶಿವಶರಣೀಯರು ಬಂದು ಧಾರ್ಮಿಕ ಚರ್ಚೆಗಳನ್ನು ನಡೆಸ್ತಾರೆ. ಹಾಗಾದರೆ ಅಧ್ಯಕ್ಷರು ಯಾರು ಅನ್ನೋ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದ್ರೆ ಅಲ್ಲಮಪ್ರಭು. ಅಲ್ಲಮಪ್ರಭು ಅನುಭವ ಮಂಟಪದ ಧರ್ಮಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಿದ್ರು. ಬಸವೇಶ್ವರರಿಗೆ ಆಶ್ರಯ ನೀಡಿದ ಕಲ್ಚೂರಿಗಳ ಅರಸು ಯಾರು ಅಂತ ಕೇಳಿದ್ದಾರೆ. ಆಗಲೇ ನಾವು ನೋಡಿದ್ವಿ, ರಾಮಾನುಜರಿಗೆ ಆಶ್ರಯ ನೀಡಿದಂತಹ ಅರಸು ವಿಷ್ಣುವರ್ಧನ. ಬಸವೇಶ್ವರರಿಗೆ ಆಶ್ರಯ ನೀಡಿದಂತಹ ಕಲ್ಚೂರಿಗಳ ಅರಸು ಬಿಜ್ಜಳ. ಅಲ್ಲಿಗೆ ಬಿಜ್ಜಳ ಅನ್ನೋದು ಬಸವೇಶ್ವರಿಗೆ ಸಂಬಂಧಪಟ್ಟದ್ದು, ವಿಷ್ಣುವರ್ಧನ ಅನ್ನುವುದು ರಾಮಾನುಜರಿಗೆ ಸಂಬಂಧಪಟ್ಟಿದ್ದು. ರಮಾನಂದರು ಉತ್ತರ ಭಾರತದಲ್ಲಿ ಧಾರ್ಮಿಕ ಭಕ್ತಿ ಚಳುವಳಿಯನ್ನು ಜನಪ್ರಿಯಗೊಳಿಸಿದವರು. ರಾಮಾನುಜರ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಹಿಂದಿ ಭಾಷೆಯಲ್ಲಿ ಹಾಗೂ ಸ್ಥಳೀಯ ಭಾಷೆಗಳಲ್ಲಿ ಪ್ರಕಟಪಡಿಸಿದಂಥವರು ರಮಾನಂದರು. ಅವರ ಜನಿಸಿದ ಸ್ಥಳ ಯಾವುದು ಅಂತ ಕೇಳಿದರೆ ಪ್ರಯಾಗದಲ್ಲಿ ಅವರು ಜನಿಸ್ತಾರೆ ರಮಾನಂದರು. ಸಿಖ್ ಧರ್ಮದ ಸ್ಥಾಪಕರು ಯಾರು ಅನ್ನುವ ಪ್ರಶ್ನೆ. ಸಿಖ್ ಧರ್ಮವನ್ನು ಗುರು ನಾನಕ್ ಅವರು ಸ್ಥಾಪಿಸ್ತಾರೆ. ಗುರು ನಾನಕ್ ಸಿಖ್ ಧರ್ಮದ ಸ್ಥಾಪಕ ಅನ್ನೋದು ನಾವು ತಿಳ್ಕೊಂಡಿರಬೇಕಾದಂತಹ ಒಂದು ಪ್ರಮುಖವಾದಂಥ ಪ್ರಶ್ನೆ. ಸಿಖ್ಖರ ಪವಿತ್ರ ಗ್ರಂಥ ಯಾವುದು ಅಂತ ಕೇಳಿದ್ದಾರೆ. ಕುರಾನ್, ಬೈಬಲ್, ಗುರು ಗ್ರಂಥ ಸಾಹೇಬ್, ತ್ರಿಪಿಟಕ ಅನ್ನುವ ಆಪ್ಷನ್ ಕೊಟ್ಟಿದ್ದಾರೆ. ನಮಗೆಲ್ಲ ಗೊತ್ತು, ಬೈಬಲ್ ಇದು ಕ್ರಿಶ್ಚಿಯನರದ್ದು ಪವಿತ್ರ ಗ್ರಂಥ, ಕುರಾನ್ ಇದು ಮುಸ್ಲಿಮರ ಪವಿತ್ರ ಗ್ರಂಥ, ತ್ರಿಪಿಟಕ ಬೌದ್ಧರ ಪವಿತ್ರ ಗ್ರಂಥ. ಸರಿಯಾದ ಉತ್ತರ ಗುರು ಗ್ರಂಥ ಸಾಹೇಬ್. ಈ ಗುರು ಗ್ರಂಥ ಸಾಹೇಬ್ ಸಿಖ್ಖರ ಪವಿತ್ರ ಗ್ರಂಥ. ಇದರಲ್ಲಿ ಗುರು ನಾನಕ್ಕರ ಬೋಧನೆಗಳನ್ನು ಸಂಗ್ರಹಿಸಿ ಬರೀತಾರೆ ಗುರುಮುಖಿ ಎಂಬ ಲಿಪಿಯಲ್ಲಿ. ಗುರು ಗ್ರಂಥ ಸಾಹೇಬ್ ಇದು ಸಿಖ್ಖರ ಪವಿತ್ರ ಗ್ರಂಥ ಆಗಿದೆ. ರಾಜಸ್ಥಾನದಲ್ಲಿ ತನ್ನ ಸಿದ್ಧಾಂತವನ್ನು ಜನಪ್ರಿಯಗೊಳಿಸಿದ ಕೃಷ್ಣ ಭಕ್ತೆ ಯಾರು ಅಂತ ಕೇಳಿದ್ದಾರೆ. ಚೈತನ್ಯರು ಬಂಗಾಳದಲ್ಲಿ ಹರೇ ಕೃಷ್ಣ ಪಂಥವನ್ನು ಜನಪ್ರಿಯಗೊಳಿಸ್ತಾರೆ. ಗಂಗಾದೇವಿ ಒಬ್ಬಳು ಸಾಹಿತಿ, ವೀರ ಕಂಪಣರಾಯ ಚರಿತೆಯನ್ನು ಬರೀತಾಳೆ ವಿಜಯನಗರದ ಕಾಲದಲ್ಲಿ. ಸಂಚಿ ಹೊನ್ನಮ್ಮ ಮೈಸೂರು ಒಡೆಯರ ಕಾಲದಲ್ಲಿ ಚಿಕ್ಕದೇವರಾಜ ಒಡೆಯರ ಆಸ್ಥಾನದಲ್ಲಿ ಇದ್ದವಳು, ಹದಿಬದಿಯ ಧರ್ಮ ಬರೆದವರು. ಇಲ್ಲಿ ರಾಜಸ್ಥಾನದಲ್ಲಿ ತನ್ನ ಸಿದ್ಧಾಂತವನ್ನು ಜನಪ್ರಿಯಗೊಳಿಸಿದ ಕೃಷ್ಣ ಭಕ್ತೆ ಯಾರು ಅಂತ ಕೇಳಿದರೆ ಅದು ಮೀರಾಬಾಯಿ. ತಮ್ಮ ಮೀರಾ ಭಜನ್ ಮೂಲಕ ಕೃಷ್ಣ ಭಕ್ತಿಯನ್ನು ಅವರು ಜನಪ್ರಿಯಗೊಳಿಸ್ತಾರೆ. ಸೂಫಿ ಎಂಬ ಪದ ಯಾವ ಪದದಿಂದ ಬಂದಿದೆ? ಸೂಫಿ ಎಂಬ ಶಬ್ದ ಅಂತ ಕೇಳಿದ್ದಾರೆ. ಸೂಫಿ ಒಂದು ಬಹಳ ಪ್ರಮುಖವಾದ ಚಳುವಳಿ.
ಹಿಂದೂ ಮತ್ತು ಮುಸ್ಲಿಂ ಆಚರಣೆಗಳನ್ನು ಒಳಗೊಂಡ ಹಿಂದೂ ಮತ್ತು ಮುಸ್ಲಿಮರನ್ನು ಒಂದುಗೂಡಿಸಲಿಕ್ಕೆ ಪ್ರಯತ್ನಪಟ್ಟಂತಹ ಒಂದು ಅದ್ಭುತ ಚಳುವಳಿ ಸೂಫಿ ಚಳುವಳಿ. ಸೂಫಿ ಬಂದದ್ದು ಯಾವುದರಿಂದ? ಸೋಪಾ, ಸೇಪಾ, ಸಫಾ, ಸಾಫ್ ಅಂತ ಇದೆ. ಸೂಫಿ ಅನ್ನೋ ಶಬ್ದ ಬಂದಿದ್ದು ಸಾಫ್ ಎಂಬ ಪದದಿಂದ. ಸಾಫ್ ಎಂದರೆ ಉಣ್ಣೆಯ ಬಟ್ಟೆ ಅಥವಾ ಉಣ್ಣೆಯ ನಿಲುವಂಗಿ ಎಂಬ ಅರ್ಥ ಕೊಡುತ್ತದೆ. ಸೂಫಿ ಸಂತರು ಸದಾಕಾಲ ಸೂಫಿಯ ಅಥವಾ ಉಣ್ಣೆಯ ನಿಲುವಂಗಿಯನ್ನು ಧರಿಸಿದ್ರಿಂದ ಅದಕ್ಕೆ ಸೂಫಿ ಪಂಥ ಎಂಬ ಹೆಸರು ಬಂತು ಅಂತ ಹೇಳ್ತಾರೆ. ಮುಂದುವರೆದು ಚಿಸ್ತಿ ಪಂಥದ ಸ್ಥಾಪಕ ಯಾರು ಅಂತ ಕೇಳಿದ್ದಾರೆ. ಸೂಫಿ ಪಂಥದಲ್ಲಿ ಅನೇಕ ಪ್ರಕಾರಗಳಿದ್ದಾವೆ. ಪ್ರಮುಖವಾಗಿ ಚಿಸ್ತಿ ಮತ್ತು ಸುಹರ್ವರ್ದಿ ಎಂಬ ಪಂಥಗಳು. ಅದರಲ್ಲಿ ಚಿಸ್ತಿ ಪಂಥದ ಸ್ಥಾಪಕ ಯಾರು ಅನ್ನುವ ಪ್ರಶ್ನೆ ಕೇಳಿದ್ದಾರೆ. ಖ್ವಾಜಾ ಅಬ್ದುಲ್ಲಾ ಚಿಸ್ತಿ ಏನಿದ್ದಾರೆ, ಇವರು ಸೂಫಿ ಪಂಥದ ಪ್ರಮುಖ ಪಂಥವಾದ ಚಿಸ್ತಿ ಪಂಥದ ಸ್ಥಾಪಕರು ಖ್ವಾಜಾ ಅಬ್ದುಲ್ಲಾ ಚಿಸ್ತಿ. ಈ ಪಾಠದ ಮುಂದಿನ ಪ್ರಶ್ನೆ ಸುಹರ್ವರ್ದಿ, ಇನ್ನೊಂದು ಪ್ರಮುಖ ಪಂಥ. ಈ ಪಂಥದ ಸ್ಥಾಪಕರು ಯಾರು ಅನ್ನುವ ಪ್ರಶ್ನೆ ಕೇಳಿದ್ದಾರೆ. ಶೇಖ್ ಶಹಬುದ್ದೀನ್ ಈತ ಸುಹರ್ವರ್ದಿ ಪಂಥವನ್ನು ಸ್ಥಾಪಿಸ್ತಾರೆ. ಖ್ವಾಜಾ ಅಬ್ದುಲ್ಲಾ ಚಿಸ್ತಿ ಚಿಸ್ತಿ ಪಂಥ, ಶೇಖ್ ಶಹಬುದ್ದೀನ್ ಸುಹರ್ವರ್ದಿ ಪಂಥ. ಇವುಗಳಲ್ಲಿ ತಪ್ಪಾದಂತಹ ಒಂದು ಜೋಡಣೆಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಕಬೀರರು ತಪ್ಪಾಗಿರೋದು, ಸರಿಯಾಗಿರೋದಲ್ಲ, ತಪ್ಪಾಗಿರೋದು. ಕಬೀರರು ದೋಹೆಗಳು ಸರಿಯಾಗಿದೆ. ಮಧ್ವಾಚಾರ್ಯರ ಗೀತಾಭಾಷ್ಯ, ಮಧ್ವಾಚಾರ್ಯರು ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಅದರಲ್ಲಿ ಗೀತಾಭಾಷ್ಯ, ಅನುವ್ಯಾಖ್ಯಾನ, ದ್ವಾದಶ ಸ್ತೋತ್ರ, ಹೀಗೆ ಬೇರೆ ಬೇರೆ ಕೃತಿಗಳು ಬರ್ತದೆ. ಅಲ್ಲಿಗೆ ಇದು ಕೂಡ ಸರಿ. ಶಂಕರಾಚಾರ್ಯರು ಆನಂದಲಹರಿ, ಶಿವಾನಂದಲಹರಿ, ಸೌಂದರ್ಯಲಹರಿ, ಭಜಗೋವಿಂದಮನ್ನು ಬರೀತಾರೆ. ಆದರೆ ರಾಮಾನುಜರಿಗೆ ಭಜಗೋವಿಂದಮನ್ನು ಕೊಟ್ಟಿದ್ದಾರೆ. ಹಾಗೆ ತಪ್ಪಾದ ಉತ್ತರ ಯಾವುದು ಅಂದರೆ ರಾಮಾನುಜಾಚಾರ್ಯರು ಭಜಗೋವಿಂದಂ. ರಾಮಾನುಜಾಚಾರ್ಯರಿಗೆ ಸರಿ ಹೊಂದೋದು ವೇದಾಂತ ಸಾರ, ವೇದಾಂತ ಸಂಗ್ರಹ, ವೇದಾಂತ ಸೂತ್ರ, ಗೀತಾಭಾಷ್ಯ, ಶ್ರೀಭಾಷ್ಯ ಆಗುತ್ತಿದ್ದು. ಸೊ ಅಲ್ಲಿಗೆ ತಪ್ಪಾದ ಉತ್ತರ ರಾಮಾನುಜಾಚಾರ್ಯ ಭಜಗೋವಿಂದಂ ಅನ್ನೋದು ತಪ್ಪಾದಂತಹ ಉತ್ತರ. ಇನ್ನು ಭಾರತಕ್ಕೆ ಯುರೋಪಿಯನರ ಆಗಮನ, ಈ ಮೊದಲನೇ ಪ್ರಶ್ನೆ ಪತ್ರಿಕೆಯ ಕೊನೆಯ ಒಂದು ಹಂತಕ್ಕೆ ಬರ್ತಿದ್ದೀವಿ. ಪ್ಲಾಸಿ ಕದನ ನಡೆದಂತಹ ವರ್ಷ ಯಾವುದು ಅನ್ನುವ ಪ್ರಶ್ನೆಯನ್ನು ಕೇಳಿದ್ದಾರೆ. 1857, 1757, 1764, 1760 ಅಂತ ಕೊಟ್ಟಿದ್ದಾರೆ. ಪ್ಲಾಸಿ ಕದನ ನಡೆದಿದ್ದು ಯಾವಾಗ ಅಂದರೆ 1757ರಲ್ಲಿ. ಅದಾದ 7 ವರ್ಷಕ್ಕೆ ಬಕ್ಸಾರ್ ಕದನ, ಅದಾದ 100 ವರ್ಷಕ್ಕೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, 1760 ಅದು ವಾಂಡಿವಾಶ್ ಕದನ. ಅಲ್ಲಿಗೆ ಪ್ಲಾಸಿ 1757. ಎರಡನೇ ಪ್ರಶ್ನೆ ಬಕ್ಸಾರ್ ಕದನ, ಆಗಲೇ ನೋಡಿದ್ದೀವಿ 1757. ಪ್ಲಾಸಿ ನಡೆದ 7 ವರ್ಷಕ್ಕೆ ಬಕ್ಸಾರ್ ನಡೆದಿದೆ ಅಂದಮೇಲೆ 1764 ಬಕ್ಸಾರ್ ಕದನ ನಡೆದಂಥ ವರ್ಷ. ಭಾರತದಲ್ಲಿ ಪೋರ್ಚುಗೀಸರ ಮೊದಲ ಗವರ್ನರ್ ಯಾರು ಅನ್ನುವ ಪ್ರಶ್ನೆ. ಅಲ್ಬುಕರ್ಕ್, ವಾಸ್ಕೋಡಿಗಾಮ, ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ, ಡುಪ್ಲೆ ಅಲ್ಲವೇ ಅಲ್ಲ, ಯಾಕೆಂದರೆ ಅವನು ಫ್ರೆಂಚ್ ಗವರ್ನರ್ ಆಗಿದ್ದವನು. ವಾಸ್ಕೋಡಿಗಾಮ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದವನು. ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಮತ್ತು ಅಲ್ಬುಕರ್ಕ್ ನಡುವೆ ನಮಗೆ ಗೊಂದಲ ಉಂಟಾಗುತ್ತೆ. ಅಲ್ಬುಕರ್ಕ್ ಜನಪ್ರಿಯವಾದಂತಹ ಗವರ್ನರ್, ಆದರೆ ಮೊದಲ ಗವರ್ನರ್ ಯಾರು ಅಂತ ಕೇಳಿದರೆ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ. 4ನೇ ಪ್ರಶ್ನೆ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಥಾಪನೆ ಆಯಿತು? ನಾವಿಲ್ಲಿ ಇಸ್ವಿಗಳನ್ನು ನೋಡಿಬಿಟ್ರೆ ನಾನು ಒಂದು ಸಲ ನಿಮಗೆ ಕ್ಲಿಯರ್ ಮಾಡಿಬಿಡ್ತೀನಿ. 1600 ಏನಿದೆ ಇದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. 1602 ಏನಿದೆ ಡಚ್ ಈಸ್ಟ್ ಇಂಡಿಯಾ ಕಂಪನಿ. 1664 ಏನಿದೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ. 1498 ಭಾರತಕ್ಕೆ ಜಲಮಾರ್ಗದ ಶೋಧ. ಅಲ್ಲಿಗೆ ಡಚ್ ಈಸ್ಟ್ ಇಂಡಿಯಾ ಕಂಪನಿ 1602ರಲ್ಲಿ ಸ್ಥಾಪನೆಯಾಯಿತು ಅಂತ ನೋಡ್ತೀವಿ. ಮುಂದಿನ ಪ್ರಶ್ನೆ ಭಾರತದಲ್ಲಿ ಡಚ್ಚರ ರಾಜಧಾನಿ. ಇಲ್ಲೂ ಕೂಡ ನಾನು ಕ್ಲಿಯರ್ ಮಾಡಿಬಿಡ್ತೀನಿ ನಿಮಗೆ. ಪಾಂಡಿಚೇರಿ ಏನಿದೆ ಇದು ಫ್ರೆಂಚರ ರಾಜಧಾನಿ, ಪುಲಿಕಾಟ್ ಇದು ಡಚ್ಚರ ರಾಜಧಾನಿ, ಗೋವಾ ಪೋರ್ಚುಗೀಸರ ರಾಜಧಾನಿ, ಕಲ್ಕತ್ತಾ ಬ್ರಿಟಿಷರ ಮೊದಲ ರಾಜಧಾನಿ. ಅಲ್ಲಿಗೆ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದರೆ ಡಚ್ಚರ ರಾಜಧಾನಿ ಪುಲಿಕಾಟ್. ಮುಂದಿನ ಪ್ರಶ್ನೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ. ಆಗಲೇ ಹೇಳಿದ್ದೀನಿ 1600 ಬ್ರಿಟಿಷ್, 1602 ಡಚ್, 1664 ಫ್ರೆಂಚ್. ಅಲ್ಲಿಗೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ 1664. ಮುಂದಿನ ಪ್ರಶ್ನೆ ಭಾರತದಲ್ಲಿ ಫ್ರೆಂಚರ ರಾಜಧಾನಿ. ಪಾಂಡಿಚೇರಿ ಫ್ರೆಂಚರ ರಾಜಧಾನಿ, ಪುಲಿಕಾಟ್ ಡಚರ ರಾಜಧಾನಿ, ಗೋವಾ ಪೋರ್ಚುಗೀಸರ ರಾಜಧಾನಿ, ಕಲ್ಕತ್ತಾ ಬ್ರಿಟಿಷರ ಮೊದಲ ರಾಜಧಾನಿ. ಸೊ ಪಾಂಡಿಚೇರಿ ಇದಕ್ಕೆ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ. ಆಗಲೇ ನೋಡಿದ್ದೀವಿ 1602ರಲ್ಲಿ ಡಚ್, 1664ರಲ್ಲಿ ಫ್ರೆಂಚ್, 1600ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ನೆಕ್ಸ್ಟ್ ಕ್ವಶನಿಗೆ ಬರ್ತೀವಿ. 9 ಭಾರತದಲ್ಲಿ ಬ್ರಿಟಿಷರ ಮೊದಲ ರಾಜಧಾನಿ ಯಾವುದು ಅಂತ ಕೇಳ್ತಾರೆ. ಆಗಲೇ ನಾವು ನೋಡಿದ್ದೀವಿ ಪಾಂಡಿಚೇರಿ ಫ್ರೆಂಚ್, ಪುಲಿಕಾಟ್ ಡಚ್, ಗೋವಾ ಪೋರ್ಚುಗೀಸ್, ಕಲ್ಕತ್ತಾ ಇದು ಬ್ರಿಟಿಷರ ಮೊದಲ ರಾಜಧಾನಿ. ಅಲ್ಲಿಗೆ ಕಲ್ಕತ್ತಾ ಇದು ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ ಮೊದಲ ಕರ್ನಾಟಿಕ್ ಯುದ್ಧವನ್ನು ಮುಕ್ತಾಯಗೊಳಿಸಿದ ಒಪ್ಪಂದ ಯಾವುದು ಅಂತ. ಭಾರತದಲ್ಲಿ
ಅಳಿವು ಉಳಿವಿನ ಪ್ರಶ್ನೆಯಾಗಿ ಫ್ರೆಂಚರಿಗೂ ಇಂಗ್ಲೀಷರಿಗೂ 3 ಯುದ್ಧ ನಡೆಯುತ್ತೆ. ಕೋರಮಂಡಲ ಕರಾವಳಿಯ ಹಿನ್ನಾಡಿನ ಪ್ರದೇಶ, ಅದುವೇ ಕರ್ನಾಟಿಕ್. ಆ 3 ಯುದ್ಧಗಳನ್ನು ಮುಕ್ತಾಯಗೊಳಿಸಿದ ಒಪ್ಪಂದದಲ್ಲಿ ಮೊದಲನೆಯ ಯುದ್ಧವನ್ನು ಮುಕ್ತಾಯಗೊಳಿಸಿದ ಒಪ್ಪಂದ ಯಾವುದು ಅಂತ ಕೇಳಿದ್ದಾರೆ. ಪ್ಯಾರಿಸ್ ಒಪ್ಪಂದ ಏನಿದೆ ಇದು 3ನೇ ಕರ್ನಾಟಿಕ್ ಯುದ್ಧ. ಪಾಂಡಿಚೇರಿ ಇದು 2ನೇ ಕರ್ನಾಟಿಕ್ ಯುದ್ಧ. ಮದ್ರಾಸ್ ಇದು ಮೊದಲ ಆಂಗ್ಲೋ ಮೈಸೂರು ಯುದ್ಧ. ಹಾಗೆ ಏಕ್ಸ್ ಲಾ ಚಾಪೆಲ್ ಈ ಒಪ್ಪಂದ ಏನಿದೆ ಇದು ಮೊದಲ ಕರ್ನಾಟಿಕ್ ಯುದ್ಧವನ್ನು ಮುಕ್ತಾಯಗೊಳಿಸುತ್ತೆ ಭಾರತದಲ್ಲಿ. ಯಾಕೆಂದರೆ ಅದು ಆರಂಭ ಆಗಿದ್ದೇ ಯುರೋಪಿನ ಸಮಸ್ಯೆ, ಆಸ್ಟ್ರಿಯಾದ ಉತ್ತರಾಧಿಕಾರತ್ವದ ಸಮಸ್ಯೆಯಿಂದ ಶುರುವಾಗುತ್ತೆ. ಏಕ್ಸ್ ಲಾ ಚಾಪೆಲ್ ಒಪ್ಪಂದದೊಂದಿಗೆ ಮುಕ್ತಾಯ ಆಗತ್ತೆ. ಮೊದಲ ಆಂಗ್ಲೋ ಮೈಸೂರು ಯುದ್ಧವನ್ನು ಕೊನೆಗಾಣಿಸಿದ ಒಪ್ಪಂದ ನೆನಪಲ್ಲಿಟ್ಕೊಂಡಿರಿ. ಮದ್ರಾಸ್ ಒಪ್ಪಂದ ಮೊದಲ ಆಂಗ್ಲೋ ಮೈಸೂರು, ಮಂಗಳೂರು 2ನೇ ಆಂಗ್ಲೋ ಮೈಸೂರು, ಶ್ರೀರಂಗಪಟ್ಟಣ 3ನೇ ಆಂಗ್ಲೋ ಮೈಸೂರು. ಸೂರತ್ ಒಪ್ಪಂದ ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ಸಂದರ್ಭದಲ್ಲಿ ನಡೆಯುತ್ತೆ. ಅಲ್ಲಿಗೆ 1 ಮದ್ರಾಸ್, 2 ಮಂಗಳೂರು, 3 ಶ್ರೀರಂಗಪಟ್ಟಣ. ಇಲ್ಲಿ ಕೇಳಿರೋದು 1 ಆದ್ದರಿಂದ ಮದ್ರಾಸ್ ಒಪ್ಪಂದ ಸರಿದ ಉತ್ತರ 1769ರಲ್ಲಿ ಹೈದರಾಲಿ ಮತ್ತು ಬ್ರಿಟಿಷರ ನಡುವೆ ನಡೆಯುತ್ತೆ. 2ನೇ ಆಂಗ್ಲೋ ಮೈಸೂರು ಯುದ್ಧ ಆಗಲೇ ನಾವು ನೋಡಿದ್ದೀವಿ, ಮಂಗಳೂರು ಒಪ್ಪಂದದೊಂದಿಗೆ ಮುಗಿಯುತ್ತೆ. ಟಿಪ್ಪು ಮತ್ತು ಬ್ರಿಟಿಷರ ನಡುವೆ ಮಂಗಳೂರು ಒಪ್ಪಂದ ಆಗತ್ತೆ. ಮುಂದಿನ ಪ್ರಶ್ನೆ 3ನೇ ಆಂಗ್ಲೋ ಮೈಸೂರು ಯುದ್ಧ ಆಗಲೇ ನಾವು ನೋಡಿದ ಹಾಗೆ ಶ್ರೀರಂಗಪಟ್ಟಣ ಒಪ್ಪಂದ. ಇದು ಟಿಪ್ಪು ಮತ್ತು ಬ್ರಿಟಿಷರ ನಡುವೆ ನಡೆಯುತ್ತೆ. ತುಂಬ ಅವಮಾನಕಾರಿಯಾಗಿರುತ್ತೆ ಟಿಪ್ಪುವಿಗೆ. ಟಿಪ್ಪು ಅರ್ಧ ರಾಜ್ಯವನ್ನು ಬಿಟ್ಕೊಡ್ತಾನೆ. ಶ್ರೀರಂಗಪಟ್ಟಣ ಒಪ್ಪಂದ ಕರಾರಿನ ಪ್ರಕಾರ 330 ಲಕ್ಷ ರೂಪಾಯಿಗಳನ್ನು ಪರಿಹಾರ ಕೊಡ್ತಾನೆ. ತನ್ನ 2 ಮಕ್ಕಳನ್ನು ಕೂಡ ಒತ್ತೆ ಇಡಬೇಕಾಗತ್ತೆ. ಬಹಳ ಅವಮಾನಕಾರಿಯಾಗಿತ್ತು ಟಿಪ್ಪುವಿಗೆ ಶ್ರೀರಂಗಪಟ್ಟಣ ಒಪ್ಪಂದ. ಮುಂದುವರೆದು ಪ್ರಶ್ನೆ, ಮೈಸೂರಿನ ಹುಲಿ ಅಂತ ಯಾರನ್ನು ಕರೀತಾರೆ? ಈತ ಬ್ರಿಟಿಷರ ವಿರುದ್ಧ ನಿರ್ಭಯವಾಗಿ ಹೋರಾಡ್ತಾನೆ, ಅತ್ಯಂತ ಧೈರ್ಯಶಾಲಿಯಾಗಿದ್ದ. ಹಾಗಾಗಿ ಅವನಿಗೆ ಟಿಪ್ಪು ಸುಲ್ತಾನನಿಗೆ ಮೈಸೂರಿನ ಹುಲಿ ಅಂತ ಕರಿತೀವಿ. ಮೈಸೂರಿನ ಹುಲಿ ಅನ್ನೋದು ಟಿಪ್ಪು ಸುಲ್ತಾನನಿಗೆ ಅನ್ವಯವಾಗುವಂಥ ಹೆಸರು. ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೊಳಿಸಿದ ಗವರ್ನರ್ ಜನರಲ್ ಯಾರು? ಸಹಾಯಕ ಸೈನ್ಯ ಪದ್ಧತಿ ಬ್ರಿಟಿಷರ ವಿಸ್ತರಣಾ ನೀತಿಯಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದ ಒಂದು ನೀತಿ. ಒಪ್ಪಿಕೊಂಡಂತಹ ರಾಜ ಬ್ರಿಟಿಷ್ ಸೈನ್ಯವನ್ನು ಇಟ್ಕೋಬೇಕು, ಅದರ ಖರ್ಚು ವೆಚ್ಚವನ್ನು ಅವನೇ ನೋಡ್ಕೊಳ್ಬೇಕು ಅನ್ನುವ ಒಂದು ಪರಿಸ್ಥಿತಿ ಸಹಾಯಕ ಸೈನ್ಯ ಪದ್ಧತಿಯಲ್ಲಿತ್ತು. ಇದನ್ನು ಜಾರಿಗೆ ತಂದವರು ಯಾರು ಅಂತ ಕೇಳಿದರೆ ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಕಾರ್ನವಾಲಿಸ್ ಕಾಯಂ ಗುತ್ತಾ, ಕಾಯಂ ಜಮೀನ್ದಾರಿ ಪದ್ಧತಿ ಜಾರಿಗೆ ತರ್ತಾನೆ. ಮೆಕಾಲೆ ಇಂಗ್ಲೀಷ್ ಶಿಕ್ಷಣಕ್ಕೆ ಸಲಹೆ ಕೊಡ್ತಾನೆ. ಡಾಲ್ ಹೌಸಿ ದತ್ತಕ ರದ್ದತಿ ಸೂತ್ರವನ್ನು ತರ್ತಾನೆ. ಅಲ್ಲಿಗೆ ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿ ಸರಿಯಾದ ಉತ್ತರ. ಸಹಾಯಕ ಸೈನ್ಯ ಪದ್ಧತಿಯನ್ನು ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತಂದ. ಯಾರು ಮೊದಲು ಒಪ್ಪಿಕೊಂಡರು? ಗ್ವಾಲಿಯರ್ನ ಸಿಂಧ್ಯಾನ, ಬರೋಡಾದ ಗಾಯಕ್ವಾಡ್ನ, ಹೈದರಾಬಾದ್ನ ನಿಜಾಮ್ನ, ಮೈಸೂರಿನ ಒಡೆಯರ ಅನ್ನುವ ಪ್ರಶ್ನೆ. ಸರಿಯಾದ ಉತ್ತರ ಯಾರು ಅಂತ ಕೇಳಿದ್ರೆ ಹೈದರಾಬಾದಿನ ನಿಜಾಮ ಇದನ್ನು ಮೊಟ್ಟ ಮೊದಲು ಒಪ್ಪಿಕೊಳ್ತಾನೆ ಮತ್ತು ಹೈದರಾಬಾದ್ ಮೊದಲ ಒಂದು ರಾಜ್ಯ ಆಗತ್ತೆ. ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡಂತಹ ಮೊದಲ ರಾಜ್ಯ ಹೈದರಾಬಾದು. ಒಪ್ಪಿಕೊಂಡ ಅರಸ ಹೈದರಾಬಾದಿನ ನಿಜಾಮ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ, ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಜಾರಿಗೆ ತಂದವರು ಯಾರು ಅನ್ನೋ ಪ್ರಶ್ನೆ. ಆಗಲೇ ನಾವು ನೋಡಿದ್ದೀವಿ, ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿ, ಲಾರ್ಡ್ ಡಾಲ್ ಹೌಸಿ ದತ್ತಕ ರದ್ದತಿ ಸೂತ್ರ ಅಥವಾ ದತ್ತುಪುತ್ರರಿಗೆ ಹಕ್ಕಿಲ್ಲ ನೀತಿಯನ್ನು ಜಾರಿಗೆ ತರ್ತಾನೆ ಲಾರ್ಡ್ ಡಾಲ್ ಹೌಸಿ. ಹೀಗೆ ನಾವು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅನ್ನುವ ಪಾಠದಿಂದ ಕೂಡ ಅನೇಕ ಪ್ರಶ್ನೆಗಳನ್ನು ನೋಡಿದ್ದೀವಿ. ಈಗ 2ನೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಕಡೆಗೆ ಬಂದರೆ, ಈ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಧಾರವಾಡ ಜಿಲ್ಲಾ ಇತಿಹಾಸ ಉಪನ್ಯಾಸಕರ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಉದಯ್ ನಾಯ್ಕರವರು ತೆಗೆದಂತಹ ಒಂದು ಪ್ರಶ್ನೆ ಪತ್ರಿಕೆ. ಪ್ರಶ್ನೆ ಪತ್ರಿಕೆಯ ಕಾರ್ಯಾಗಾರದಲ್ಲಿ ಸಾಕಷ್ಟು ಭಾಗವಹಿಸಿ ಅನುಭವ ಇರುವಂತಹ ಒಬ್ಬ ಸಂಪನ್ಮೂಲ ವ್ಯಕ್ತಿಗಳವರು. ಹಾಗೆ ಈ ಪ್ರಶ್ನೆ ಪತ್ರಿಕೆ ಕೂಡ ನಮಗೆ ಬಹಳ ಮುಖ್ಯ ಆಗತ್ತೆ. ಒಂದು ಕ್ಲಿಯರ್ ಕಟ್ ಐಡಿಯಾ ಬರೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಇದರಲ್ಲಿ ಯಾವೆಲ್ಲ ಪಾಠದಿಂದ ಕೇಳಿದ್ದಾರೆ? ಇಂಡಿಯಾ ಎಂಬ ಪದ ಯಾವ ಭಾಷೆಯಿಂದ ಬಂದಿದೆ? ಗ್ರೀಕ್ ಭಾಷೆಯಿಂದ ಬಂದಿದೆ. ಆಲ್ರೆಡಿ ನಾವು ಈ ಪಾಠದಲ್ಲಿ ಬರುವ ಪ್ರಶ್ನೆಗಳನ್ನು ನೋಡಿಬಿಟ್ಟಿದ್ದೀವಿ, ಮತ್ತೆ ಇದನ್ನು ತಿರುಗಾ ನೋಡುವ ಅವಶ್ಯಕತೆ ಇಲ್ಲ. ಇನ್ನು ಸಿಂಧು ನಾಗರಿಕತೆಯ ಪ್ರಧಾನ ದೇವತೆ ಯಾವುದು ಅನ್ನೋದು 2ನೇ ಪ್ರಶ್ನೆ. ಈ ಪಾಠದನ್ನು ನಾವು ಹೆಚ್ಚುವರಿಯಾಗಿ ನೋಡ್ಕೋಬೇಕೀಗ. ಮಾತೃದೇವತೆ ಸಿಂಧು ಜನರ ಪ್ರಧಾನ ದೇವತೆ ಆಗಿತ್ತು. 2ನೇ ಪಾಣಿಪತ್ ಕದನ ಯಾವಾಗ ನಡೀತು ಅನ್ನುವ ಪ್ರಶ್ನೆ 1556 ಮೊಘಲರು ಪಾಠದ ಒಂದು ಪ್ರಶ್ನೆ ಇದು. ಆಮೇಲೆ ಇವುಗಳಲ್ಲಿ ಸರಿಯಾದಂತಹ ಜೋಡಣೆ ಯಾವುದನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಬ್ರಹ್ಮ ಸಮಾಜ, ಆರ್ಯ ಸಮಾಜ, ರಾಮಕೃಷ್ಣ ಮಿಷನ್, ಥಿಯೋಸಫಿಕಲ್ ಸೊಸೈಟಿ ಮತ್ತು ಅಲಿಗಢ್ ಚಳುವಳಿ, ಈ 5 ನೋಡಿಟ್ಕೊಂಡ್ಬಿಡಬೇಕು. ಬ್ರಹ್ಮ ಸಮಾಜ ರಾಜಾರಾಮ್ ಮೋಹನ್ ರಾಯ್, ಆರ್ಯ ಸಮಾಜ ದಯಾನಂದ ಸರಸ್ವತಿ, ರಾಮಕೃಷ್ಣ ಮಿಷನ್ ಸ್ವಾಮಿ ವಿವೇಕಾನಂದ, ಥಿಯೋಸಫಿಕಲ್ ಸೊಸೈಟಿ ಡಾಕ್ಟರ್ ಎನಿ ಬೆಸೆಂಟ್, ಅಲಿಗಢ್ ಚಳುವಳಿ ಸರ್ ಸೈಯದ್ ಅಹಮದ್ ಖಾನ್. ಇಲ್ಲಿ ಸರಿಯಾದಂತಹ ಜೋಡಣೆ ಆಗಿರೋದು ಥಿಯೋಸಫಿಕಲ್ ಸೊಸೈಟಿ ಆನಿ ಬೆಸೆಂಟ್ ಮಾತ್ರ. ಬ್ರಹ್ಮ ಸಮಾಜ ರಾಜಾರಾಮ್ ಮೋಹನ್ ರಾಯ್ ಆಗಬೇಕಿತ್ತು, ಆರ್ಯ ಸಮಾಜ ದಯಾನಂದ ಸರಸ್ವತಿ ಆಗಬೇಕಿತ್ತು, ರಾಮಕೃಷ್ಣ ಮಿಷನ್ ಸ್ವಾಮಿ ವಿವೇಕಾನಂದ ಆಗಬೇಕಿತ್ತು.
ಥಿಯೋಸಫಿಕಲ್ ಸೊಸೈಟಿ ಮಾತ್ರ ಇಲ್ಲಿ ಸರಿಯಾಗಿದೆ. ಅಲ್ಲಿಗೆ 7ನೇ ಅಧ್ಯಾಯದ 4ನೇ ಉಪಘಟಕವನ್ನು ನಾವು ಹೆಚ್ಚುವರಿಯಾಗಿ ನೋಡ್ಕೋಬೇಕು. ಕರ್ನಾಟಕದ ಕೇಸರಿ ಎಂದು ಪ್ರಸಿದ್ಧರಾಗಿದ್ದವರು ಯಾರು ಅಂತ ಕೇಳಿದ್ದಾರೆ. ಕೆ ಸಿ ರೆಡ್ಡಿ, ಗಂಗಾಧರ ರಾವ್ ದೇಶಪಾಂಡೆ, ಎನ್ ಎಸ್ ಹರ್ಡೀಕರ್, ಆರ್ ಆರ್ ದಿವಾಕರ್ ಅಂತ ಕೊಟ್ಟಿದ್ದಾರೆ. ಕೆ ಸಿ ರೆಡ್ಡಿ ಇವರು ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಗಳು. ಎನ್ ಎಸ್ ಹರ್ಡೀಕರ್ ಅವರ ಹಿಂದೂಸ್ತಾನ್ ಸೇವಾದಳ, ಆರ್ ಆರ್ ದಿವಾಕರ್ ಅಸಹಕಾರ ಚಳವಳಿಯಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದವರು. ಇಲ್ಲಿ ಕರ್ನಾಟಕದ ಕೇಸರಿ ಅನಿಸ್ಕೊಂಡವ್ರು ಯಾರು ಅಂತಂದರೆ ಗಂಗಾಧರ ರಾವ್ ದೇಶಪಾಂಡೆ ಅವರು. ಅಲ್ಲಿಗೆ ನಾವು ಈ ಪ್ರಶ್ನೆ ಪತ್ರಿಕೆಯನ್ನು ಅವಲೋಕಿಸಿದಾಗ ಸಿಂಧು ನಾಗರಿಕತೆ, ಮೊಘಲರು, ಆಮೇಲೆ ಆಧುನಿಕ ಭಾರತದಲ್ಲಿ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿ ಮತ್ತು ಭಾರತೀಯ ರಾಷ್ಟ್ರೀಯ ಚಳವಳಿ, ಇಷ್ಟು ಪಾಠಗಳನ್ನು ಹೆಚ್ಚುವರಿಯಾಗಿ ನೋಡ್ಕೋಬೇಕು. 4 ಪಾಠವನ್ನು ಕ್ವಿಕ್ಕಾಗಿ ನಾವು ಈ 4 ಪಾಠಗಳನ್ನು ನೋಡ್ಕೊಂಡು ಹೋಗೋಣ. ಸಿಂಧು ನಾಗರಿಕತೆ ಪಾಠದಲ್ಲಿ ಏನೆಲ್ಲ ಪ್ರಶ್ನೆ ಇದೆ? ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಯಾವಾಗ ಸ್ಥಾಪನೆಯಾಯಿತು? 1860, 61, 62, 63. 1861ರಲ್ಲಿ ASI ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಸ್ಥಾಪನೆಯಾಗುತ್ತೆ 1861ರಲ್ಲಿ. 2ನೇ ಪ್ರಶ್ನೆ, ಮೊಹೆಂಜೊದಾರೋ ಪದದ ಅರ್ಥವೇನು ಸಿಂಧಿ ಭಾಷೆಯಲ್ಲಿ ಅಂತ. ಮಡಿದವರ ದಿಬ್ಬ ಅನ್ನೋದು ಈ ಮೊಹೆಂಜೊದಾರೋ ಪದದ ಅರ್ಥ. ಮೌಂಡ್ ಆಫ್ ದಿ ಡೆಡ್ ಅಂತ ಹೇಳಿದನ್ನು ಇಂಗ್ಲೀಷ್ನಲ್ಲಿ ಕರೀತಾರೆ. ಯಾಕೆಂದರೆ ಈ ಮೊಹೆಂಜೊದಾರೋ ಏನಿದೆ ಇದು ಸಿಂಧೂ ನದಿಯ ದಂಡೆಯ ಮೇಲಿರುವಂತಹ ಒಂದು ಪ್ರಮುಖ ನಗರ. ಪದೇ ಪದೇ ಸಿಂಧು ನಾಗರಿಕತೆಯ ಪ್ರವಾಹಕ್ಕೊಳಗಾಗಿ ನಾಶ ಆಗ್ತಾ ಇತ್ತು. ಆದರೆ ಛಲ ಬಿಡದ ಸಿಂಧು ನಾಗರಿಕತೆಯ ಕರ್ತೃರು ಒಂದರ ಮೇಲೆ ಒಂದರಂತೆ ನಗರಗಳನ್ನು ಕಟ್ತಾ ಹೋಗ್ತಾರೆ. ಹಾಗೆ ಅಲ್ಲಿ ಅನೇಕ ಮಡಿದವರ ದಿಬ್ಬ ಏನು ಪ್ರವಾಹದ ಸಂದರ್ಭದಲ್ಲಿ ನಾಶ ಆದಾಗ ಸಾಮೂಹಿಕವಾಗಿ ಸತ್ತೋಗ್ತಾರೆ, ಅಂತಹ ಮಡಿದವರ ದಿಬ್ಬಗಳೇ ಕಂಡುಬರುತ್ತದೆ. ಹಾಗೆ ಮೊಹೆಂಜೊದಾರೋ ಎಂಬ ಪದಕ್ಕೆ ಆ ಮಡಿದವರ ದಿಬ್ಬ ಎನ್ನುವ ಹೆಸರು ಬರುತ್ತೆ. ಸಿಂಧು ನಾಗರಿಕತೆಯ ಸ್ನಾನದ ಕೊಳ ಅಥವಾ ಸ್ನಾನಗೃಹ ಗ್ರೇಟ್ ಬಾತ್ ಆಫ್ ಮೊಹೆಂಜೊದಾರೋ ಅಂತಲೇ ಫೇಮಸ್ಸು. ಹಾಗಾಗಿ ಸ್ನಾನಗೃಹ ಎಲ್ಲಿದೆ ಅನ್ನೋದಕ್ಕೆ ಪ್ರಶ್ನೆಗೆ ಉತ್ತರ ಏನು ಅಂತಂದರೆ ಮೊಹೆಂಜೊದಾರೋದಲ್ಲಿ ಈ ಸ್ನಾನದ ಕೊಳ ಇರೋದನ್ನು ನಾವು ಗಮನಿಸ್ತೀವಿ. ಮುಂದಿನ ಪ್ರಶ್ನೆ, ಸಿಂಧು ನಾಗರಿಕತೆಯ ಹಡಗು ಕಟ್ಟೆ ಎಲ್ಲಿದೆ ಅಂತ. ಹಡಗು ಕಟ್ಟೆ ಅಥವಾ ಡಕ್ ಯಾರ್ಡ್ ಅಂತ ಕರೀತಾರೆ. ವಿದೇಶಿ ವ್ಯಾಪಾರ ತುಂಬ ಚೆನ್ನಾಗಿತ್ತು ಅನ್ನೋದಕ್ಕೆ ಆ ಡಕ್ ಯಾರ್ಡ್ ಸಹಾಯ ಮಾಡುತ್ತೆ. ಅದು ಇದ್ದದ್ದು ಕಂಡು ಬಂದಿದ್ದು ಲೋಥಾಲ್ನಲ್ಲಿ, ಗುಜರಾತ್ನಲ್ಲಿ ಲೋಥಾಲ್ ಇದೆ. ಎಸ್ ಆರ್ ರಾವ್ ಅವರು ಶೋಧನೆ ಮಾಡಿದಂತಹ ಒಂದು ಸ್ಥಳ ಲೋಥಾಲ್ನಲ್ಲಿ ಹಡಗು ಕಟ್ಟೆ ಇದೆ. ಸ್ನಾನದ ಗೃಹ ಮೊಹೆಂಜೊದಾರೋದಲ್ಲಿದೆ. ಸಿಂಧು ಜನರ ಪ್ರಧಾನ ದೇವತೆ ಯಾವುದು ಅಥವಾ ಪ್ರಧಾನ ದೇವತೆ ಯಾರು ಅನ್ನುವ ಪ್ರಶ್ನೆ ಇದೆ. ಏಕಶೃಂಗಿ, ಪಶುಪತಿ, ಮಾತೃದೇವತೆ, ಹಸು ಎಂಬ ಆಯ್ಕೆಗಳನ್ನು ಕೊಡಲಾಗಿದೆ. ಸಿಂಧು ಜನರ ಪ್ರಧಾನ ದೇವತೆ ಮಾತೃದೇವತೆಯನ್ನು ಆರಾಧಿಸ್ತಾ ಇದ್ದರು. ಹಾಗೆ ಮಾತೃದೇವತೆಯವರ ಪ್ರಧಾನವಾದಂತಹ ದೇವತೆ ಅಂತ ನಾವಿಲ್ಲಿ ನಿಖರವಾಗಿ ಹೇಳಲಿಕ್ಕೆ ಸಾಧ್ಯ ಇದೆ. ಮುಂದಿನ ಪ್ರಶ್ನೆ, ಮುಂದಿನ ಪಾಠಕ್ಕೆ ಬರ್ತಿದ್ದೀವಿ. ಮೊಘಲರು ಪಾಠದ ಪ್ರಶ್ನೆಗಳ ಕಡೆಗೆ ಅವಲೋಕನ ಮಾಡ್ತಾ ಬಂದರೆ, ಮೊದಲ ಪಾಣಿಪತ್ ಕದನ ಯಾವಾಗ ನಡೀತು ಅಂತ. 1556, 1526, 1576, 1565 ಈ 4 ಇಸ್ವಿಗಳಿಗೆ ಒಂದು ಟ್ರಿಕ್ಸ್ ಇದೆ, ನಾನು ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. 1526 ಏನಿದೆ ಇದು ಮೊದಲ ಪಾಣಿಪತ್ ಕದನ ನಡೆದ ವರ್ಷ. ಇದಕ್ಕೆ ನಾವೊಂದು 30 ವರ್ಷ ಆ್ಯಡ್ ಮಾಡಿದರೆ 1556 ಬರ್ತದೆ. ಅದು 2ನೇ ಪಾಣಿಪತ್ ಕದನ. 30 ವರ್ಷ ನಂತರ ನಡೀತು. ಮೊದಲನೇ ಪಾಣಿಪತ್ಗೂ 2ನೇ ಪಾಣಿಪತ್ಗೂ 30 ವರ್ಷ ಅಂತರ ಇದೆ. 1526ರಿಂದ 30 ವರ್ಷಕ್ಕೆ 1556ಕ್ಕೆ 2ನೇ ಪಾಣಿಪತ್. ಅದಾಗಿ 20 ವರ್ಷಕ್ಕೆ ಹಳದಿಘಾಟ್ 1576. ಹಾಗೂ 2ನೆಯ ಪಾಣಿಪತ್ನ ಕೊನೆಯ 2 ಸಂಖ್ಯೆಗಳನ್ನು ಅದಲು ಬದಲು ಮಾಡಿಬಿಟ್ರೆ 1556ರಲ್ಲಿ ಕೊನೆಯ 2 ಸಂಖ್ಯೆಗಳು ಆಚೆ ಈಚೆ ಮಾಡಬೇಕು. 1565 ಅದು ತಾಳಿಕೋಟೆ ಕದನ. ಹೀಗೆ ನಾವೊಂದಿಷ್ಟು ಟ್ರಿಕ್ಸ್ಗಳ ಮೂಲಕ ಇಸ್ವಿಯನ್ನು ಚೆನ್ನಾಗಿ ನೆನಪಿಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಮೊಘಲ್ ಸಂತತಿಯ ಸ್ಥಾಪಕ ಯಾರು ಅನ್ನುವ ಪ್ರಶ್ನೆ. ಬಾಬರ್ ಮೊಘಲ್ ಸಂತತಿಯನ್ನು ಸ್ಥಾಪಿಸ್ತಾನೆ. ಮೊದಲನೇ ಪಾಣಿಪತ್ ಕದನದಲ್ಲಿ 1526ರಲ್ಲಿ ದೆಹಲಿ ಸುಲ್ತಾನರ ಕೊನೆಯ ದೊರೆಯಾದಂತಹ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ಬಾಬರ್ ಮೊಘಲ್ ಸಾಮ್ರಾಜ್ಯವನ್ನು ಕಟ್ತಾನೆ. ಗೊಂಡ್ವಾನ ರಾಜ್ಯದ ರಾಣಿ ಯಾರು ಅನ್ನೋ ಪ್ರಶ್ನೆ ಇದೆ. ಗೊಂಡ್ವಾನದ ರಾಣಿ ಅಕ್ಬರನನ್ನು ದಿಟ್ಟತನದಿಂದ ಎದುರಿಸ್ತಾಳೆ. ಅವಳೇ ದುರ್ಗಾವತಿ. ತನ್ನ ಅಪ್ರಾಪ್ತ ವಯಸ್ಸಿನ ಪುತ್ರ ವೀರನಾರಾಯಣನ ಪರವಾಗಿ ಆಕೆ ಆಳ್ವಿಕೆಯನ್ನು ನಡೆಸ್ತಾ ಇದ್ಲು. ದುರ್ಗಾವತಿ ಗೊಂಡ್ವಾನದ ರಾಣಿಯಾಗಿದ್ಲು ಅಂತ. ಮುಂದಿನ ಪ್ರಶ್ನೆ, ಹಳದಿಘಾಟ್ ಕದನ ನಡೆದ ವರ್ಷ ನಾವು ಆಗಲೇ ನೋಡಿದ್ದೀವಿ. ಮೊದಲನೇ ಪಾಣಿಪತ್ತಾಗಿ 30 ವರ್ಷಕ್ಕೆ 2ನೇ ಪಾಣಿಪತ್ತು, 2ನೇ ಪಾಣಿಪತ್ತಾಗಿ 20 ವರ್ಷಕ್ಕೆ ಹಳದಿಘಾಟು. ರಾಣಾ ಪ್ರತಾಪ್ ಮತ್ತು ಅಕ್ಬರ್ ನಡುವೆ ನಡೀತದೆ. 1576 ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಅಕ್ಬರ್ ಜಾರಿಗೆ ತಂದ ಹೊಸ ಧರ್ಮ ಯಾವುದು ಅಂತ. ಭಾಳ ಪ್ರಮುಖವಾದ ಪ್ರಶ್ನೆ. ಅಕ್ಬರ್ ಎಲ್ಲ ಧರ್ಮಗಳ ಒಳ್ಳೆಯ ಅಂಶಗಳನ್ನು ಸೇರಿಸಿ ಸುಲ್ ಇ ಕುಲ್
ಸರ್ವರಿಗೂ ಶಾಂತಿ ಎಂಬ ತತ್ವದೊಂದಿಗೆ ಒಂದು ಧರ್ಮವನ್ನು ಆರಂಭಿಸ್ತಾನೆ. ಅದುವೇ ದೀನ್ ಇ ಇಲಾಹಿ ಎಂಬ ಧರ್ಮ. ಮುಂದುವರೆದಂತಹ ಪ್ರಶ್ನೆ, ಅಕ್ಬರನ ಪ್ರಸಿದ್ಧ ಕಂದಾಯ ಮಂತ್ರಿ ಯಾರು? ಅಕ್ಬರ್ ಅಂದ್ಕೂಳೆ ಬೀರ್ಬಲ್ ನೆನಪಿಗೆ ಬರ್ತದೆ. ಆದರೆ ಬೀರ್ಬಲ್ ಅವನ ಕಂದಾಯ ಮಂತ್ರಿ, ಪ್ರಸಿದ್ಧ ಕಂದಾಯ ಮಂತ್ರಿ ಆಗಿರಲಿಲ್ಲ. ಅಕ್ಬರನ ಪ್ರಸಿದ್ಧ ಕಂದಾಯ ಮಂತ್ರಿ ಯಾರು ಅಂತಂದರೆ ರಾಜ ತೋದರಮಲ್ಲ. ಆತ ತನ್ನ ಬಂದೋಬಸ್ತಿ ಪದ್ಧತಿಯ ಮೂಲಕ ಸುಪ್ರಸಿದ್ಧನಾಗ್ತಾನೆ ಅಕ್ಬರನ ಕಾಲದಲ್ಲಿ. ಮುಂದಿನ ಪ್ರಶ್ನೆಗೆ ಬರೋಣ. ಹುಮಾಯೂನ್ ನಾಮ ಬರೆದವರು ಯಾರು? ಹುಮಾಯೂನ್, ಅಬುಲ್ ಫಜಲ್, ಬದೌನಿ, ಗುಲ್ಬದನ್ ಬಾನು ಬೇಗಂ ಅಂತ ಇದೆ. ಸಾಮಾನ್ಯ ನಾವಿಲ್ಲಿ ನೋಡ್ತೀವಿ ಬಾಬರ್ ನಾಮ, ಹುಮಾಯೂನ್ ನಾಮ ಇರ್ಬೋದು ಅಂತ ಅಂದ್ಕೊಂಡ್ಬಿಡ್ತೀವಿ. ಆದರೆ ಬಾಬರ್ ನಾಮವನ್ನು ಬಾಬರ್ ಬರೆದ ಅಂತ ಹೇಳಿ ಹುಮಾಯೂನ್ ನಾಮವನ್ನು ಹುಮಾಯೂನ್ ಬರೀಲಿಲ್ಲ. ಅವನ ಸಹೋದರಿಯಾಗಿದ್ದಂತಹ ಗುಲ್ಬದನ್ ಬಾನು ಬೇಗಂ ಹುಮಾಯೂನ್ ನಾಮವನ್ನು ಬರೀತಾರೆ. ಅಲ್ಲಿಗೆ ಗುಲ್ಬದನ್ ಬಾನು ಬೇಗಂ ಹುಮಾಯೂನ್ ನಾಮ. ಅಕ್ಬರ್ ನಾಮವನ್ನು ಬರೆದವರು ಯಾರು? ಇದು ಖಂಡಿತ ಅಕ್ಬರ್. ಬಾಬರ್ ನಾಮ ಬರೆದಿದ್ದಾನೆ, ಅಕ್ಬರ್ ನಾಮ ಬರೆದಿದ್ದಾನೆ ಅಂದ್ಕೋತೀವಿ. ಆದರೆ ಅಕ್ಬರ್ ನಾಮವನ್ನು ಬರೆದವನು ಅಬುಲ್ ಫಜಲ್ ಅಕ್ಬರ್ ನಾಮವನ್ನು ಬರಿತಾನೆ. ಅಕ್ಬರ್ನ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಕೊಡ್ತಾನೆ ತನ್ನ ಅಕ್ಬರ್ ನಾಮದಲ್ಲಿ. ಐನಿ ಅಕ್ಬರಿಯನ್ನು ಬರೆದವರು ಯಾರು? ಈ ಅಕ್ಬರ್ ನಾಮ ಮತ್ತು ಐನಿ ಅಕ್ಬರಿ ಎರಡನ್ನೂ ಬರೆದವನು ಅಬುಲ್ ಫಜಲ್ನ ಅತ್ಯಂತ ಶ್ರೇಷ್ಠ ಕೃತಿಗಳು ಮೊಘಲರ ಇತಿಹಾಸ ತಿಳ್ಕೊಳ್ಳೋದಕ್ಕೆ, ಅಕ್ಬರ್ನ ಇತಿಹಾಸ ತಿಳ್ಕೊಳ್ಳೋದಕ್ಕೆ ತುಂಬ ಸಹಾಯ ಮಾಡುವ ಎರಡು ಗ್ರಂಥಗಳು. ಐನಿ ಅಕ್ಬರಿ ಮತ್ತು ಅಕ್ಬರ್ ನಾಮ ಬರೆದವನು ಅಬುಲ್ ಫಜಲ್. ಮುಂದಿನ ಪ್ರಶ್ನೆ, ತಾಜ್ ಮಹಲ್ನ ಪ್ರಧಾನ ಶಿಲ್ಪಿ ಯಾರು ಅಂತ. ತಾಜ್ ಮಹಲ್ ಆಗ್ರಾದಲ್ಲಿದೆ. ಶಹಜಹಾನ್ ಕಟ್ಟಿಸ್ತಾನೆ ತನ್ನ ಪ್ರೀತಿಯ ಮಡದಿ ಮಮ್ತಾಜ್ ಮಹಲ್ಳ ನೆನಪಿಗಾಗಿ ಅಂತ ನೋಡ್ತೀವಿ. ಶಹಜಹಾನ್ ಹಾಗೆ ಶಿಲ್ಪಿ ಅಲ್ಲ, ಅವನು ಕಟ್ಟಿಸಿದವನು. ಔರಂಗಜೇಬ ರಾಜ, ಅವನು ಶಿಲ್ಪಿ ಆಗೋದಕ್ಕೆ ಸಾಧ್ಯ ಇಲ್ಲ. ಬ್ರಿಜುಬಾವರ್ ಸಂಗೀತಗಾರ. ಹಾಗೆ ಉಳ್ಕೊಂಡಿದ್ದ ಉತ್ತರ ಯಾವುದು ಹೇಳಿ? ಉಸ್ತಾದ್ ಇಸಾ ಈ ತಾಜ್ ಮಹಲ್ನ ಪ್ರಧಾನ ಶಿಲ್ಪಿಯಾಗಿದ್ದ ಅನ್ನೋದನ್ನು ನಾವು ನೆನಪಲ್ಲಿ ಇಟ್ಕೊಂಡಿರಬೇಕು. ತೋದರಮಲ್ಲ ಭೂಮಿಯನ್ನು ವರ್ಗೀಕರಿಸ್ತಾನೆ. ಆ ಸರಿಯಾದಂತಹ ಗುಂಪು ಯಾವುದು ಅಂತ ಹೇಳಬೇಕು. ಆತ 4 ಭಾಗ ಮಾಡ್ತಾನೆ. ಸುಬಾ, ಇಕ್ತಾ, ಪರ್ಗಣ್, ಗ್ರಾಮ ಇದು ಮೊಘಲರ ಆಡಳಿತಾತ್ಮಕ ಘಟಕಗಳು. ಪೋಲಜ್, ಪರೌತಿ, ಸುಬಾ, ಪರ್ಗಣ ಇದು ಅವನ ಕಂದಾಯದ ವಿಚಾರಗಳೂ ಇದೆ ಹಾಗೂ ರಾಜ್ಯದ ವಿಚಾರಗಳೂ ಇದೆ. ಉತ್ತಮ, ಮಧ್ಯಮ, ಕನಿಷ್ಠ, ಅಧಮ, ದಮಾದಮ ಇದು ಶಿವಪ್ಪನಾಯಕ ವಿಂಗಡಿಸಿದ ಭೂಮಿಯ ಒಂದು ವರ್ಗೀಕರಣ. ಹಾಗೆ ಸರಿಯಾದ ಉತ್ತರ ತೋದರಮಲ್ಲನ ಭೂಮಿಯ ವರ್ಗೀಕರಣ ಪೋಲಜ್, ಪರೌತಿ, ಚಚ್ಚರ್, ಬಂಜರ್. ಪೋಲಜ್ ಅಂದರೆ ಬಹಳ ಫಲವತ್ತಾದ ಭೂಮಿ, ಪರೌತಿ ಅದಕ್ಕಿಂತ ಸ್ವಲ್ಪ ಕಡಿಮೆ ಫಲವತ್ತಾಗಿರುತ್ತೆ, ಚಚ್ಚರ್ ಇನ್ನೂ ಕಡಿಮೆ ಆಗಿರುತ್ತೆ, ಹಾಗೂ ಬಂಜರ್ ಅತಿ ಕಡಿಮೆ ಫಲವತ್ತತೆಯನ್ನು ಹೊಂದಿರುವಂಥ ಭೂಮಿ. ಪೋಲಜ್, ಪರೌತಿ, ಚಚ್ಚರ್, ಬಂಜರ್ ಅನ್ನೋದು ಸರಿಯಾದ ಉತ್ತರ ಆಗತ್ತೆ ಇಲ್ಲಿ. ಮುಂದಿನ ಒಂದು ಪ್ರಶ್ನೆಗೆ ಬರ್ತೀವಿ. ಆಧುನಿಕ ಭಾರತದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿ, ಬ್ರಹ್ಮ ಸಮಾಜದ ಸ್ಥಾಪಕ ಯಾರು ಅನ್ನುವ ಪ್ರಶ್ನೆ. ಆಗಲೇ ನಿಮ್ಗೆ ಹೇಳಿದ್ದೀನಿ, 5 ಪಾಯಿಂಟ್ಸ್ ನೆನಪಿಟ್ಕೊಳ್ಳಿ. ಬ್ರಹ್ಮ ಸಮಾಜ್ ರಾಜಾರಾಮ್ ಮೋಹನ್ ರಾಯ್, ಆರ್ಯ ಸಮಾಜ್ ದಯಾನಂದ ಸರಸ್ವತಿ, ರಾಮಕೃಷ್ಣ ಮಿಷನ್ ಸ್ವಾಮಿ ವಿವೇಕಾನಂದ, ಥಿಯೋಸಫಿಕಲ್ ಸೊಸೈಟಿ ಡಾಕ್ಟರ್ ಎನಿ ಬೆಸೆಂಟ್, ಆಮೇಲೆ ಅಲಿಗರ್ ಚಳವಳಿ ಸರ್ ಸೈಯದ್ ಅಹಮದ್ ಖಾನ್. ಇಲ್ಲಿ ಬ್ರಹ್ಮ ಸಮಾಜದ ಸ್ಥಾಪಕ ರಾಜಾರಾಮ್ ಮೋಹನ್ ರಾಯರಿಂದ ಬ್ರಹ್ಮ ಸಮಾಜ 1828ರಲ್ಲಿ ಕಲ್ಕತ್ತಾದಲ್ಲಿ ಸ್ಥಾಪನೆಯಾಗತ್ತೆ. ರಾಜಾರಾಮ್ ಮೋಹನ್ ರಾಯ್ ಎಲ್ಲಿ ಜನಿಸ್ತಾರೆ ಅಂತ ಕೇಳಿದರೆ ಅವರು ರಾಧಾನಗರದಲ್ಲಿ ಜನಿಸಿದಂಥವರು. ಬರ್ದ್ವಾನ ಜಿಲ್ಲೆಯಲ್ಲಿ ರಾಧಾನಗರ ಇದೆ, ಬಂಗಾಳದ ಬರ್ದ್ವಾನ ಜಿಲ್ಲೆ, ಅಲ್ಲಿ ಜನಿಸ್ತಾರೆ ರಾಜಾರಾಮ್ ಮೋಹನ್ ರಾಯರು. ಭಾರತೀಯ ಪುನರುಜ್ಜೀವನದ ಪಿತಾಮಹ ಅಂತ ಯಾರನ್ನು ಕರೀತಾರೆ ಅನ್ನೋ ಪ್ರಶ್ನೆ ಇದೆ. ರಾಜಾರಾಮ್ ಮೋಹನ್ ರಾಯರನ್ನೇ ಭಾರತೀಯ ಪುನರುಜ್ಜೀವನದ ಪಿತಾಮಹ ಅಂತ ಕರಿತೀವಿ. ಯಾಕೆಂದರೆ ಆಧುನಿಕ ಭಾರತದಲ್ಲಿ ಈ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿಯನ್ನು ಆರಂಭಿಸಿದವರಲ್ಲಿ ರಾಜಾರಾಮ್ ಮೋಹನ್ ರಾಯರೇ ಮೊದಲಿಗರು. ಹಾಗಾಗಿ ಅವರನ್ನು ಭಾರತೀಯ ಪುನರುಜ್ಜೀವನದ ಪಿತಾಮಹ ಅಂತ ಕರಿತೀವಿ. ಆರ್ಯ ಸಮಾಜದ ಸ್ಥಾಪಕ ಯಾರು? ಆಗಲೇ ನಾನು ನಿಮ್ಗೆ ಹೇಳಿಬಿಟ್ಟಿದ್ದೀನಿ ಯಾರ್ಯಾರು ಯಾವ ಸಮಾಜವನ್ನು ಸ್ಥಾಪನೆ ಮಾಡಿದ್ದಾರೆ ಅಂತ. ಖಂಡಿತ ನೀವೀಗ ಹೇಳ್ತೀರಾ, ಸ್ವಾಮಿ ದಯಾನಂದ ಸರಸ್ವತಿಯವರು ಆರ್ಯ ಸಮಾಜ. ಹಾಗಾದರೆ ರಾಜಾರಾಮ್ ಮೋಹನ್ ರಾಯರು ಬ್ರಹ್ಮ ಸಮಾಜ, ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್, ಜ್ಯೋತಿರಾವ್ ಫುಲೆ ಸತ್ಯಶೋಧಕ ಸಮಾಜ. ಮುಂದಿನ ಪ್ರಶ್ನೆಗೆ ಬರೋಣ. ಶುದ್ಧಿ ಚಳುವಳಿ ಎಂದರೇನು? ಶುದ್ಧಿ ಚಳುವಳಿಯನ್ನು ಸ್ವಾಮಿ ದಯಾನಂದ ಸರಸ್ವತಿಯವರು ಆರಂಭಿಸ್ತಾರೆ. ಬೇರೆ ಬೇರೆ ಕಾರಣಗಳಿಂದ ಹಿಂದೂಗಳು ಮತಾಂತರಗೊಂಡಿರ್ತಾರೆ. ಆ ಮತಾಂತರಗೊಂಡ ಹಿಂದೂಗಳನ್ನು ಮರಳಿ ಹಿಂದೂಗಳನ್ನಾಗಿಸುವಂಥ ಒಂದು ಕಾರ್ಯಕ್ರಮವೇ ಶುದ್ಧಿ ಚಳುವಳಿ. ಈ ಚಳುವಳಿಯ ಮುಖಾಂತರ ಹಲವಾರು ಹಿಂದೂಗಳನ್ನು ಪುನಃ ಹಿಂದೂಗಳನ್ನಾಗಿ ಪರಿವರ್ತಿಸ್ತಾರೆ ದಯಾನಂದ ಸರಸ್ವತಿಯವರು. ಮುಂದುವರೆದ ಪ್ರಶ್ನೆಗೆ ಬರ್ತೀವಿ. ವೇದಗಳಿಗೆ ಹಿಂತಿರುಗಿ ಎಂಬ ಕರೆ ಕೊಟ್ಟವರು ಯಾರು? ತುಂಬ ಪ್ರಮುಖವಾದ ಪ್ರಶ್ನೆ. ವೇದಗಳ ಕಾಲದಲ್ಲಿ ಜಾತಿರಹಿತ ಸಮಾಜ ಇತ್ತು, ವರ್ಗರಹಿತ ಸಮಾಜ ಇತ್ತು, ಉದ್ಯೋಗಗಳ ನಡುವೆ ಚಲನಶೀಲತೆ ಇತ್ತು. ಹಾಗೆ ಅಂತಹ ಸಮಾಜಕ್ಕೆ ಹಿಂತಿರುಗಬೇಕು ಅಂತ ಕರೆ ಕೊಟ್ಟವರು ಸ್ವಾಮಿ ದಯಾನಂದ ಸರಸ್ವತಿಯವರು. ತಮ್ಮ ಸತ್ಯಾರ್ಥ ಪ್ರಕಾಶ ಕೃತಿಯಲ್ಲಿ ಈ ವೇದಗಳಿಗೆ ಹಿಂತಿರುಗಿ ಎಂಬ ಘೋಷಣೆಯನ್ನು ಕೊಡ್ತಾರೆ.
ಮುಂದಿನ ಪ್ರಶ್ನೆ, ದಯಾನಂದ ಸರಸ್ವತಿಯವರ ಕೃತಿ ಯಾವುದು ಅಂತ. ದಯಾನಂದ ಸರಸ್ವತಿಯವರು ಗೀತಾ ರಹಸ್ಯವನ್ನು ಬರೀಲಿಲ್ಲ. ಬಾಲಗಂಗಾಧರ ತಿಲಕರು ಗೀತಾ ರಹಸ್ಯವನ್ನು ಬರೀತಾರೆ. ಸ್ವರಾಜ್ ಅನ್ನೋ ಪತ್ರಿಕೆಯನ್ನು ದಯಾನಂದ ಸರಸ್ವತಿಯವರು ಬರೆದಿಲ್ಲ. ನನ್ನ ಸತ್ಯಾನ್ವೇಷಣೆ ಇದು ಗಾಂಧೀಜಿಯವರ ಆತ್ಮಕಥನ. ಸತ್ಯಾರ್ಥ ಪ್ರಕಾಶ ಅನ್ನುವುದೇ ಸರಿಯಾದ ಉತ್ತರ. ಸತ್ಯಾರ್ಥ ಪ್ರಕಾಶವನ್ನು ದಯಾನಂದ ಸರಸ್ವತಿಯವರು ಬರೀತಾರೆ. ಅದರಲ್ಲೇ ವೇದಗಳಿಗೆ ಹಿಂತಿರುಗಿ ಎಂಬ ಘೋಷಣೆಯನ್ನು ಕೂಡ ಅವರು ಕೊಡ್ತಾರೆ. ಮುಂದಿನ ಪ್ರಶ್ನೆ, ರಾಮಕೃಷ್ಣ ಮಿಷನ್ ಸ್ಥಾಪನೆ ಮಾಡಿದವರು ಯಾರು? ನಮಗೆಲ್ಲ ಗೊತ್ತೇ ಇದೆ. ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನನ್ನು ಸ್ಥಾಪನೆ ಮಾಡ್ತಾರೆ. ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರ ಗುರುಗಳಾಗಿದ್ದರು. ತಮ್ಮ ಗುರುಗಳ ವಿಚಾರಗಳನ್ನು ಸರಿಯಾದಂತಹ ರೀತಿಯಲ್ಲಿ ಜನರಿಗೆ ಮುಟ್ಟಿಸಬೇಕು ಅನ್ನೋ ಉದ್ದೇಶದಿಂದ ರಾಮಕೃಷ್ಣ ಮಿಷನನ್ನು ಸ್ಥಾಪಿಸ್ತಾರೆ ಸ್ವಾಮಿ ವಿವೇಕಾನಂದರು. ಮುಂದಿನ ಒಂದು ಪ್ರಶ್ನೆ, ವಿವೇಕಾನಂದರ ಮೂಲ ಹೆಸರೇನು ಅಂತ. ವಾಸುದೇವ ಇದು ಮಧ್ವಾಚಾರ್ಯರ ಮೂಲ ಹೆಸರು. ನರೇಂದ್ರ ದೇವ ಗೊತ್ತಿಲ್ಲ ಯಾರ ಮೂಲ ಹೆಸರು ಅಂತ. ವಿಶ್ವನಾಥ ದತ್ತ ಇದು ವಿವೇಕಾನಂದರ ತಂದೆಯ ಹೆಸರು. ಸರಿಯಾದ ಉತ್ತರ ನರೇಂದ್ರನಾಥ ದತ್ತ. ನರೇಂದ್ರನಾಥ ದತ್ತ ಅನ್ನೋದು ವಿವೇಕಾನಂದರ ಮೂಲ ಹೆಸರು ಅನ್ನೋದನ್ನು ನಾವು ನೆನಪಿಟ್ಕೋಬೇಕು. ಮುಂದಿನ ಪ್ರಶ್ನೆ, ಚಿಕಾಗೋ ವಿಶ್ವಧರ್ಮ ಸಮ್ಮೇಳನ ಯಾವಾಗ ನಡೀತು ಅಂತ. 1863ರಲ್ಲಿ ವಿವೇಕಾನಂದರು ಹುಟ್ಟುತ್ತಾರೆ. 1875ರಲ್ಲಿ ಆರ್ಯ ಸಮಾಜ ಸ್ಥಾಪನೆ ಆಗುತ್ತೆ. 1893ರಲ್ಲಿ ಚಿಕಾಗೋ ವಿಶ್ವಧರ್ಮ ಸಮ್ಮೇಳನ ನಡೆಯುತ್ತೆ. 1897ರಲ್ಲಿ ರಾಮಕೃಷ್ಣ ಮಿಷನ್ ಸ್ಥಾಪನೆ ಆಗುತ್ತೆ. ಅಲ್ಲಿಗೆ ಚಿಕಾಗೋ ಅಂದ ಕೂಡಲೇ ನೆನಪಿಗೆ ಬರಬೇಕಾದ ಇಸ್ವಿ 1893ರಲ್ಲಿ ಈ ಚಿಕಾಗೋ ವಿಶ್ವಧರ್ಮ ಸಮ್ಮೇಳನ ನಡೆಯುತ್ತೆ. ಮುಂದಿನ ಪ್ರಶ್ನೆ, ವೇದಾಂತ ಸಮಾಜ ಯಾರು ಸ್ಥಾಪನೆ ಮಾಡಿದ್ರು? ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಯಾಕಂದರೆ ವೇದಾಂತ ಕಾಲೇಜ್ ಬರುತ್ತೆ, ವೇದಾಂತ ಸಮಾಜ ಬರುತ್ತೆ. ವೇದಾಂತ ಕಾಲೇಜ್ ಆದರೆ ರಾಜಾರಾಮ್ ಮೋಹನ್ ರಾಯ್, ವೇದಾಂತ ಸಮಾಜವಾದರೆ ಸ್ವಾಮಿ ವಿವೇಕಾನಂದ ಯುರೋಪಿನಲ್ಲಿ ಸ್ಥಾಪನೆ ಮಾಡ್ತಾರೆ. ಹಿಂದೂ ಧರ್ಮದ ಪ್ರಚಾರ ಮಾಡ್ತಾರೆ ತಮ್ಮ ವೇದಾಂತ ಸಮಾಜದ ಮೂಲಕ. ಭಾರತದಲ್ಲಿ ಥಿಯೋಸಫಿಕಲ್ ಸೊಸೈಟಿಯನ್ನು ಆರಂಭಿಸಿದವರು ಯಾರು? ಮೇಡಮ್ ಬ್ಲಾವಟಸ್ಕಿ, ಡಾಕ್ಟರ್ ಅನಿ ಬೆಸೆಂಟ್, ಕರ್ನಲ್ ಆಲ್ಕಾಟ್, ಸಾವಿತ್ರಿಬಾಯಿ ಫುಲೆ. ಥಿಯೋಸಫಿಕಲ್ ಸೊಸೈಟಿಯನ್ನು ಮೇಡಮ್ ಬ್ಲಾವಟಸ್ಕಿ ಮತ್ತು ಕರ್ನಲ್ ಆಲ್ಕಾಟ್ ಸೇರಿ ಆರಂಭಿಸ್ತಾರೆ. ಆದರೆ ಭಾರತದಲ್ಲಿ ಅದರ ಶಾಖೆ ಆರಂಭಿಸಿದವರು ಯಾರು ಅಂತ ಕೇಳಿದರೆ ಡಾಕ್ಟರ್ ಆನಿ ಬೆಸೆಂಟ್ ಅವರು ಈ ಥಿಯೋಸಫಿಕಲ್ ಸೊಸೈಟಿಯ ಶಾಖೆಯನ್ನು ಆರಂಭಿಸ್ತಾರೆ ಭಾರತದಲ್ಲಿ. ಅಲಿಗರ್ ಚಳವಳಿಯನ್ನು ಯಾರು ಆರಂಭಿಸ್ತಾರೆ ಅನ್ನೋ ಪ್ರಶ್ನೆ ಇದೆ. ಸರ್ ಸೈಯದ್ ಅಹಮದ್ ಖಾನ್ ಇವರು ಮುಸ್ಲಿಮರ ಅಭಿವೃದ್ಧಿಗಾಗಿ ಅವರಲ್ಲಿ ತುಂಬಿಕೊಂಡಿರುವಂತಹ ಅಂಧಶ್ರದ್ಧೆ ಮೂಢನಂಬಿಕೆಗಳನ್ನು ಹೋಗಲಾಡಿಸೋ ಸಲುವಾಗಿ ಅಲಿಗರ್ ಚಳವಳಿಯನ್ನು ಆರಂಭಿಸ್ತಾರೆ ಸರ್ ಸೈಯದ್ ಅಹಮದ್ ಖಾನ್ ಅವರು. ಅಲ್ಲಿಗೆ ನಾವು ಈ ಅಧ್ಯಾಯದ ಎಲ್ಲ ಪ್ರಶ್ನೆಗಳನ್ನು ಮುಗಿಸಿ ಕೊನೆಯ ಒಂದು ಅಧ್ಯಾಯಕ್ಕೆ ಬಂದಿದ್ದೀವಿ, ಭಾರತೀಯ ರಾಷ್ಟ್ರೀಯ ಚಳವಳಿ. ಈ ಪಾಠದಲ್ಲಿ ಬರುವಂತಹ ಪ್ರಶ್ನೆಗಳು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಅಧಿವೇಶನ 1885 ಮುಂಬೈಯಲ್ಲಿ ನಡೀತು. ಯಾರು ಅಧ್ಯಕ್ಷರಾಗಿದ್ದರು? WC ಬ್ಯಾನರ್ಜಿ ಅಥವಾ ಉಮೇಶ್ ಚಂದ್ರ ಬ್ಯಾನರ್ಜಿ ಇವರು ಪ್ರಥಮ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದರು ಅಂತ ನಾವು ನೋಡ್ತೀವಿ. ಅಲ್ಲಿಗೆ ಪ್ರಥಮ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವರು ಡಾಕ್ಟರ್ ಎ.ಒ. ಹ್ಯೂಮರಿಂದ ಎ.ಒ. ಹ್ಯೂಮರಿಂದ ಸ್ಥಾಪನೆಯಾಗತ್ತೆ. ಅದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ INC. ಅದನ್ನು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡವರು ಮುಂಬೈ ಅಧಿವೇಶನ WC ಬ್ಯಾನರ್ಜಿ. 1905ರಲ್ಲಿ ಬಂಗಾಳವನ್ನು ವಿಭಜನೆ ಮಾಡಿದರು. ಲಾರ್ಡ್ ಕರ್ಜನ್ ವಿಭಜನೆ ಮಾಡ್ತಾನೆ. ಯಾವ ಉದ್ದೇಶಕ್ಕೆ ಅಂತ ಕೇಳಿದರೆ, ಪೂರ್ವ ಬಂಗಾಳದಲ್ಲಿ ಹೆಚ್ಚು ಜನ ಮುಸ್ಲಿಮರಿದ್ದರು, ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚು ಜನ ಹಿಂದೂಗಳಿದ್ದರು. ಹಿಂದೂಗಳನ್ನು ಒಡೆದು ಆಳಬೇಕು ಅನ್ನೋ ಉದ್ದೇಶಕ್ಕೆ ಬಂಗಾಳವನ್ನು ಲಾರ್ಡ್ ಕರ್ಜನ್ ವಿಭಜಿಸ್ತಾನೆ. ಒಡೆದು ಆಳುವ ನೀತಿ ಇದಕ್ಕೆ ಸರಿಯಾದ ಉತ್ತರ. ತೀನ್ ಖಾತೀಯ ಪದ್ಧತಿ ರದ್ದುಗೊಳಿಸುವಂತೆ ಮಾಡಿದ ಗಾಂಧೀಜಿಯವರ ಸತ್ಯಾಗ್ರಹ ಯಾವುದು? ಚಂಪಾರಣದ ರೈತರು ತಮ್ಮ ಭೂಮಿಯಲ್ಲಿ ಕಡ್ಡಾಯವಾಗಿ ತೀನ್ ಖಾತೀಯ ನೀಲಿ ಬೆಳೆಯನ್ನು ಬೆಳಿಲೇಬೇಕು ಅಂತ ಕಾಯ್ದೆ ತಂದಿದ್ರು. ಅದರ ವಿರುದ್ಧ ಗಾಂಧೀಜಿ ಹೋರಾಡ್ತಾರೆ ಮತ್ತು ತೀನ್ ಖಾತೀಯ ಪದ್ಧತಿಯನ್ನು ರದ್ದುಗೊಳಿಸ್ತಾರೆ. ಅಲ್ಲಿಗೆ ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದರೆ ಚಂಪಾರಣ್ಯ ಸತ್ಯಾಗ್ರಹ ಅಥವಾ ಚಂಪಾರನ್ ಸತ್ಯಾಗ್ರಹ. ಗಾಂಧೀಜಿಯವರು ಭಾರತದಲ್ಲಿ ನಡೆಸಿದ ಮೊಟ್ಟ ಮೊದಲ ಸತ್ಯಾಗ್ರಹ ಅದು. ತೀನ್ ಖಾತೀಯವನ್ನು ರದ್ದುಗೊಳಿಸಿದ್ದು ಚಂಪಾರಣ್ಯ ಸತ್ಯಾಗ್ರಹ. ಈ ಘಟನೆಯಿಂದ ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ಹಿಂದಕ್ಕೆ ಪಡೆದರು. ಚೌರಿ ಚೌರಾ ದುರಂತ, ಜಲಿಯನ್ ವಾಲಾಬಾಗ್ ದುರಂತ, ಮೊದಲ ಮಹಾಯುದ್ಧ, ಖಿಲಾಫತ್ ಚಳವಳಿ. ಅಸಹಕಾರ ಚಳವಳಿ ತುಂಬ ಚೆನ್ನಾಗಿ ಅಹಿಂಸಾತ್ಮಕವಾಗಿ ನಡೀತಾ ಇದ್ದಾಗ ಚೌರಿ ಚೌರಾದಲ್ಲಿ ಅಲ್ಲಿನ ಉದ್ರಿಕ್ತ ಮೆರವಣಿಗೆ ಹೋಗ್ತಾ ಇದ್ದ ಜನ ಪೊಲೀಸ್ ಠಾಣೆಯನ್ನು ಸುಟ್ಟಾಕ್ತಾರೆ. 22 ಜನ ಪೊಲೀಸರು ಸಜೀವವಾಗಿ ದಹಿಸಿ ಹೋಗ್ತಾರೆ. ಗಾಂಧೀಜಿಯವರು ಅಂದ್ಕೋತಾರೆ ಇನ್ನೂ ಭಾರತ ಅಹಿಂಸಾತ್ಮಕ ಹೋರಾಟಕ್ಕೆ ಸಿದ್ಧ ಆಗಿಲ್ಲ, ಹಾಗೆ ವಾಪಸ್ ತಗೋತಾರೆ ಅಸಹಕಾರ ಚಳವಳಿಯನ್ನು. ಯಾವ ಘಟನೆಯಿಂದ ಅಂತಂದರೆ ಚೌರಿ ಚೌರಾ ದುರಂತದ ಘಟನೆಯಿಂದ 1922ರಲ್ಲಿ ಈ ಘಟನೆ ನಡೆಯುತ್ತೆ. ಸೈಮನ್ ಕಮಿಷನ್ ಭೇಟಿ ಕೊಟ್ಟಾಗ ಜನಪ್ರಿಯ ಘೋಷಣೆ ಯಾವುದು? ಭಾರತೀಯರನ್ನು ಸಂತೈಸುವುದಕ್ಕಾಗಿ ಸೈಮನ್ ಆಯೋಗ ಬರುತ್ತದೆ.
ಆದರೆ ಆ ಯೋಗದಲ್ಲಿ ಯಾವುದೇ ಭಾರತೀಯ ಇರುವುದರಿಂದ ಭಾರತೀಯರು ಅದನ್ನು ವಿರೋಧಿಸ್ತಾರೆ. ಸೈಮನ್ ಗೋ ಬ್ಯಾಕ್, ಸೈಮನ್ ಹಿಂತಿರುಗು ಅನ್ನುವುದೇ ಈ ಸೈಮನ್ ಭೇಟಿ ಕೊಟ್ಟಾಗ ನೀಡಿದಂತಹ ಜನಪ್ರಿಯವಾದ ಘೋಷಣೆ ಗೋ ಬ್ಯಾಕ್ ಸೈಮನ್, ಸೈಮನ್ ಹಿಂತಿರುಗು ಅಥವಾ ಸೈಮನ್ ಹಿಂದಿರುಗು ಅನ್ನೋದು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯವನ್ನು ಯಾವಾಗ ಘೋಷಿಸಿತು? 1922ರಲ್ಲಿ ಅಸಹಕಾರ ಚಳುವಳಿ, 1930ರಲ್ಲಿ ಕಾಯ್ದೆ ಭಂಗ ಕಾನೂನು ಭಂಗ ಚಳುವಳಿ, 1942 ಕ್ವಿಟ್ ಇಂಡಿಯಾ ಚಳುವಳಿ. ಇಲ್ಲಿ ಸರಿಯಾದ ಉತ್ತರ 1929ರ ಲಾಹೋರ್ ಕಾಂಗ್ರೆಸ್ ಅಧಿವೇಶನ. ಈ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯವನ್ನು ಘೋಷಣೆ ಮಾಡ್ತಾರೆ ಹಾಗೂ ಜನವರಿ 26, 1930ರಂದು ಸ್ವತಂತ್ರ ಧ್ವಜವನ್ನು ಹಾರಿಸ್ತಾರೆ. ಗಾಂಧೀಜಿಯವರಿಗೆ ಪೂರ್ಣ ಪ್ರಮಾಣದಲ್ಲಿ ಕಾಯ್ದೆ ಭಂಗ ಚಳುವಳಿಯನ್ನು ನಡೆಸೋದಕ್ಕೆ ಪರ್ಮಿಷನ್ ಕೊಡುತ್ತದೆ ಈ ಕಾಂಗ್ರೆಸ್ ಅಧಿವೇಶನ. ಲಾಹೋರ್ ಕಾಂಗ್ರೆಸ್ ಅಧಿವೇಶನ 1929 ಪೂರ್ಣ ಸ್ವರಾಜ್ಯವನ್ನು ಘೋಷಣೆ ಮಾಡುತ್ತೆ. ಜವಾಹರ್ಲಾಲ್ ನೆಹರೂರವರು ಅದಕ್ಕೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದರು. ಮುಂದಿನ ಪ್ರಶ್ನೆ, ಪುಣಾ ಒಪ್ಪಂದ, ಪುಣಾ ಫ್ಯಾಕ್ಟ್ ಯಾವಾಗ ನಡೀತು? ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ನಡುವೆ ನಡೆದಂತಹ ಅತಿ ಪ್ರಮುಖವಾದ ಒಂದು ಒಪ್ಪಂದ 1932ರಲ್ಲಿ ಪುಣಾ ಒಪ್ಪಂದ ನಡೀತದೆ. ಇಬ್ಬರು ನಾಯಕರು ಸೇರಿ ಭಾರತದಲ್ಲಿದ್ದಂತಹ ಅಸ್ಪೃಶ್ಯರ ಜೀವನ ಮಟ್ಟವನ್ನು ಸುಧಾರಿಸುವುದಕ್ಕೆ ಪ್ರಯತ್ನಿಸ್ತಾರೆ. ಅಲ್ಲಿಗೆ ಪುಣಾ ಒಪ್ಪಂದ ಯಾವಾಗ ನಡೀತು ಅಂದರೆ 1932ರಲ್ಲಿ ಪುಣಾ ಒಪ್ಪಂದ ನಡೀತು ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ. ಗಾಂಧೀಜಿ ಭಾಗವಹಿಸಿದ ದುಂಡು ಮೇಜಿನ ಸಮ್ಮೇಳನ ಎಷ್ಟು? 1, 2, 3, 4 ನಡೆದದ್ದೇ 3. ಹಾಗೆ 4ನೇ ಆಪ್ಷನ್ನು ನಮಗೆ ತಪ್ಪು ಅಂತ ಪಟ್ನೆ ಗೊತ್ತಾಗುತ್ತೆ. 1ನೇ ಅಧಿವೇಶನದಲ್ಲಿ ಭಾಗವಹಿಸಲಿಲ್ಲ, 3ರಲ್ಲೂ ಭಾಗವಹಿಸಲಿಲ್ಲ. ಗಾಂಧೀಜಿ ಭಾಗವಹಿಸಿದ್ದು 2ನೆಯ ದುಂಡು ಮೇಜಿನ ಸಮ್ಮೇಳನ, ಲಂಡನ್ನಲ್ಲಿ ನಡೆದಂತಹ ಸಮ್ಮೇಳನ ಇದು. ನೇತಾಜಿ ಅಂತ ಯಾರು ಪ್ರಸಿದ್ಧರಾಗಿದ್ದರು? ನೇತಾಜಿ ಸುಭಾಷ್ ಚಂದ್ರ ಬೋಸ್. ಭಾಳ ಅವರ ಹೆಸರಿನೊಟ್ಟಿಗೆ ಹೇಗೆ ಮಹಾತ್ಮ ಗಾಂಧಿ ಅಂತ ನಾವೇನು ಮಹಾತ್ಮನನ್ನು ಸೇರಿಸ್ಕೊಂಡೇ ಗಾಂಧೀಜಿ ಅಂತೀವೋ, ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅಂತೀವೋ, ಹಾಗೆಯೇ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಸೈನಿಕರು ಅವರಿಗೆ ಪ್ರೀತಿಯಿಂದ ಕರೆದ ಹೆಸರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತ ನಾವು ನೋಡ್ತೀವಿ. ಮುಂದುವರೆದು INAಯನ್ನು ವಿಸ್ತರಿಸಿ ಅಂತ ಇದೆ. INA ಅಂದರೆ ಇಂಡಿಯನ್ ನ್ಯಾಷನಲ್ ಆರ್ಮಿ. ಇದನ್ನು ಸುಭಾಷ್ ಚಂದ್ರ ಬೋಸರು ತಮ್ಮ ಸಂಘಟನೆಯ ಪರವಾಗಿ ಕಟ್ತಾರೆ. INA ಏನು ಸಂಘಟನೆ ಇದೆ, ಇಂಡಿಯನ್ ನ್ಯಾಷನಲ್ ಆರ್ಮಿ, ಆ ಸಂಘಟನೆಯನ್ನು ಕಟ್ಟಿದವರು ಸುಭಾಷ್ ಚಂದ್ರ ಬೋಸ್. ಇಲ್ಲಿ ವಿಸ್ತೃತ ರೂಪ ಏನು ಅಂತ ಕೇಳಿದರೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಅನ್ನೋದು INAಯ ವಿಸ್ತೃತವಾದ ರೂಪ. ಮುಂದಿನ ಪ್ರಶ್ನೆ, INA ವಿಚಾರಣೆಗಳು ಎಲ್ಲಿ ನಡೆದವು ಅಂತ. INAಯನ್ನು ಕಟ್ಟಿದಂಥ ಸುಭಾಷ್ ಚಂದ್ರ ಬೋಸರು 1945ರಲ್ಲಿ ವಿಮಾನಾಪಘಾತದಲ್ಲಿ ಮಡಿದ ಮೇಲೆ ಆ INAಯ ಸೈನಿಕರನ್ನು ಏನು ಮಾಡ್ತಾರೆ ಅಂತಂದರೆ ಬಂಧಿಸ್ತಾರೆ, ಅವರನ್ನು ವಿಚಾರಣೆ ನಡೆಸ್ತಾರೆ. ಆ ವಿಚಾರಣೆಗಳು ಎಲ್ಲಿ ನಡೀತು ಅಂತ ಕೇಳಿದರೆ ದೆಹಲಿಯ ಕೆಂಪು ಕೋಟೆಯಲ್ಲಿ ಈ ವಿಚಾರಣೆಗಳು ನಡೆಯುತ್ತೆ. INA ವಿಚಾರಣೆಗಳು, INA ಸೈನಿಕರ ವಿಚಾರಣೆಗಳು ಕೆಂಪು ಕೋಟೆಯಲ್ಲಿ ನಡೆಯುತ್ತೆ. ಅನೇಕ ಭಾರತದ ಪ್ರಸಿದ್ಧ ಲಾಯರ್ಗಳು, ಜವಾಹರ್ಲಾಲ್ ನೆಹರು ಸಹಿತ ಅವರ ಪರವಾಗಿ, INA ಸೈನಿಕರ ಪರವಾಗಿ ವಾದ ಮಾಡ್ತಾರೆ ಮತ್ತು ಅಂತಿಮವಾಗಿ ಅವರಿಗೆಲ್ಲ ಬಿಡುಗಡೆಗೊಳಿಸ್ತಾರೆ. ಟೋಟಲಿ INA ವಿಚಾರಣೆಗಳು ಎಲ್ಲಿ ನಡೆದವು? ದೆಹಲಿಯ ಕೆಂಪು ಕೋಟೆ. INAಯನ್ನು ವಿಸ್ತರಿಸಿ ಇಂಡಿಯನ್ ನ್ಯಾಷನಲ್ ಆರ್ಮಿ. ಮುಂದುವರೆದಂತಹ ಪ್ರಶ್ನೆಗೆ ಬರೋಣ. ನೇರ ಕಾರ್ಯಾಚರಣೆಯ ದಿನಕ್ಕೆ ಕರೆ ಕೊಟ್ಟವರು ಯಾರು ಅಂತ. ಯಾವಾಗ ಭಾರತದ ವಿಭಜನೆ ಸಾಧ್ಯ ಇಲ್ಲ ಅಂತ ಕ್ಯಾಬಿನೆಟ್ ಮಿಷನ್ ಹೇಳುತ್ತೋ ಆಗ ನೇರ ಕಾರ್ಯಾಚರಣೆಗೆ, ಡೈರೆಕ್ಟ್ ಆ್ಯಕ್ಷನ್ ಡೇಗೆ ಕರೆಯನ್ನು ಕೊಡ್ತಾರೆ. ಅಂದಿನ ಮುಸ್ಲಿಂ ಲೀಗ್ನ ನಾಯಕರಾಗಿದ್ದಂತಹ ಮೊಹಮ್ಮದ್ ಅಲಿ ಜಿನ್ನಾ ಅವರು. ಅದರ ಪ್ರಕಾರ ಅವರು ಏನು ಮಾಡ್ತಾರೆ ಅಂತಂದರೆ ನೇರ ಕಾರ್ಯಾಚರಣೆಗೆ ಕರೆ ಕೊಡ್ತಾರೆ. ಬ್ರಿಟಿಷರೇ ನೀವು ತೊಲಗುವ ಮೊದಲು ಪಾಕಿಸ್ತಾನ ದೇಶವನ್ನು ನಿರ್ಮಾಣ ಮಾಡಿ ಅನ್ನೋದೇ ಆ ನೇರ ಕಾರ್ಯಾಚರಣೆಯ ಕರೆಯ ಹಿನ್ನೆಲೆ. ಹಾಗೆ ಈ ನೇರ ಕಾರ್ಯಾಚರಣೆ ಮುಂದೆ ಭಾರತದ ವಿಭಜನೆಯಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ಕೂಡ ವಹಿಸುತ್ತೆ. ಲೇಕರ್ ರಹೆಂಗೆ ಪಾಕಿಸ್ತಾನ್ ಎಂಬ ಒಂದು ತತ್ವದೊಂದಿಗೆ ಈ ನೇರ ಕಾರ್ಯಾಚರಣೆ ದಿನಕ್ಕೆ ಕರೆ ಕೊಡ್ತಾರೆ ಮೊಹಮ್ಮದ್ ಅಲಿ ಜಿನ್ನಾ. ಮುಂದಿನ ಒಂದು ಪ್ರಶ್ನೆಗೆ ಬರ್ತೀವಿ. ಈ ಪಾಠದ 13ನೆಯ ಪ್ರಶ್ನೆ, ಭಾರತದ ಉಕ್ಕಿನ ಮನುಷ್ಯ ಅಂತ ಯಾರನ್ನು ಕರೀತಾರೆ ಅಂತ. ಸರ್ದಾರ್ ವಲ್ಲಭಭಾಯಿ ಪಟೇಲರನ್ನು ಭಾರತದ ಉಕ್ಕಿನ ಮನುಷ್ಯ ಅಂತ ಕರೀತಾರೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತ ಕರೀತಾರೆ. ಚಾಚಾ ನೆಹರು ಅಂತ ಕರಿತೀವಿ. ಮಹಾತ್ಮ ಗಾಂಧೀಜಿ ಅಂತ ಕರಿತೀವಿ. ದೇಶೀಯ ಸಂಸ್ಥಾನಗಳನ್ನು ವಿಲೀನಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ ಸರ್ದಾರ್ ಪಟೇಲರು. ಹಾಗೆ ಅವರನ್ನು ನಾವು ಭಾರತದ ಉಕ್ಕಿನ ಮನುಷ್ಯ ಅನ್ನೋದಾಗಿ ಕರಿತೀವಿ. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಹೋಮ್ ರೂಲ್ ಲೀಗಿನ ಶಾಖೆ ಸ್ಥಾಪನೆಯಾದ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಡಾಕ್ಟರ್ ಅನಿ ಬೆಸೆಂಟ್ ಮತ್ತು ಬಾಲ್ ಗಂಗಾಧರ ತಿಲಕ್ ಸೇರಿ ಸ್ವರಾಜ್ಯಕ್ಕಾಗಿ ಹೋಮ್ ರೂಲ್ ಲೀಗ್ ಚಳವಳಿಯನ್ನು ಆರಂಭಿಸ್ತಾರೆ. ಇದರ ಶಾಖೆ ಕರ್ನಾಟಕದಲ್ಲಿ ಧಾರವಾಡದಲ್ಲಿ ಸ್ಥಾಪನೆಯಾಗತ್ತೆ. ಮುಂದಿನ ಒಂದು ಪ್ರಶ್ನೆ, ವಿಸ್ತರಿಸಿ KPCC. KPCC ಅಂತಂದರೆ
ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ, ಅದು KPCCಗೆ ಸರಿಯಾದಂತಹ ಒಂದು ವಿಸ್ತೃತ ಆಗುತ್ತೆ. ಎರಡು ವಿಸ್ತೃತಗಳ ಬಗ್ಗೆ ಗಮನ ಇರಲಿ. INA ಇಂಡಿಯನ್ ನ್ಯಾಷನಲ್ ಆರ್ಮಿ, KPCC ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ, INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಅಲ್ಲಿಗೆ KPCC ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಹೇಗೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಭಾರತದಲ್ಲಿ ಸ್ಥಾಪನೆಯಾಗಿತ್ತೋ ಅದೇ ಥರ ಒಂದು ಪ್ರಾದೇಶಿಕವಾಗಿ ಸಂಘಟನೆ KPCC ರಚನೆಯಾಗತ್ತೆ ಭಾರತದಲ್ಲಿ, ಅದು ಕರ್ನಾಟಕದಲ್ಲಿ. ಮುಂದಿನ ಒಂದು ಪ್ರಶ್ನೆಗೆ ಬರ್ತೀವಿ. ಕರ್ನಾಟಕದ ಕೇಸರಿ ಅಂತ ಯಾರು ಕರೀತಾರೆ, ಯಾರು ಹೆಸರಾಗಿದ್ರು ಅಂತ. ಹರ್ಡಿಕರ್ ಮಂಜಪ್ಪ ಕರ್ನಾಟಕದ ಗಾಂಧಿ, NS ಹರ್ಡಿಕರ್ ಹಿಂದೂಸ್ತಾನ್ ಸೇವಾದಳ, ಗಂಗಾಧರ್ ರಾವ್ ದೇಶಪಾಂಡೆ ಇವರನ್ನು ಕರ್ನಾಟಕದ ಕೇಸರಿ ಅನ್ನೋದಾಗಿ ಕರೀತಾರೆ. KPCCಯ ಸ್ಥಾಪನೆಯಲ್ಲಿ ಭಾಳ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಹಾಗಾಗಿ ಅವರಿಗೆ ಕರ್ನಾಟಕದ ಕೇಸರಿ ಎಂಬಂತಹ ಬಿರುದು ಬರುತ್ತೆ. ಮುಂದಿನ ಪ್ರಶ್ನೆ, ಈಸೂರಿನ ಜನಪ್ರಿಯ ಘೋಷಣೆ ಏನಾಗಿತ್ತು? ಈಸೂರು ನಮ್ಮ ದೇಶದ ಮೊದಲ ಸ್ವತಂತ್ರ ಗ್ರಾಮ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿ ಈಸೂರಿದೆ. ಆ ಈಸೂರಿನ ಜನ ಕ್ವಿಟ್ ಇಂಡಿಯಾ ಮೂಮೆಂಟನ್ನು ತುಂಬ ಚೆನ್ನಾಗಿ ಆಚರಿಸ್ತಾರೆ ಹಾಗೂ ಒಂದು ಪ್ರಬಲ ಘೋಷಣೆಯನ್ನು ಮಾಡ್ತಾರೆ. ಅದೇನು ಅಂತ ಕೇಳಿದರೆ, ಏಸೂರನ್ನು ಕೊಟ್ಟರು ಈಸೂರನ್ನು ಬಿಡೆವು, ಏಸೂರನ್ನು ಕೊಟ್ಟರು ಈಸೂರನ್ನು ಬಿಡೆವು, ಈಸೂರನ್ನು ಕೊಡೆವು ಎಂಬ ಗಟ್ಟಿ ನಿರ್ಧಾರದೊಂದಿಗೆ ಅವರು ಈ ಚಳುವಳಿಯನ್ನು ನಡೆಸ್ತಾರೆ. ಹಾಗೂ ಏಸೂರನ್ನು ಕೊಟ್ಟರು ಈಸೂರನ್ನು ಬಿಡೆವು ಎಂಬ ಘೋಷಣೆಯೊಂದಿಗೆ ಪ್ರತಿಭಟನಾ ಚಳುವಳಿಯನ್ನು ಕೂಡ ನಡೆಸ್ತಾರೆ. ಅಲ್ಲಿಗೆ ಈಸೂರಿನ ಜನಪ್ರಿಯ ಘೋಷಣೆ ಏನಾಗಿತ್ತು ಅನ್ನೋದಕ್ಕೆ ಏಸೂರನ್ನು ಕೊಟ್ಟರು ಈಸೂರನ್ನು ಬಿಡುವು ಅನ್ನೋದೇ ಅವರ ಘೋಷಣೆಯಾಗಿತ್ತು ಅಂತ ನೋಡ್ತೀವಿ. ಹೀಗೆ ನಾವು ಈ ಎರಡು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇಟ್ಕೊಂಡು 9 ಅಧ್ಯಾಯಗಳ, ಮೊದಲ ಪ್ರಶ್ನೆ ಪತ್ರಿಕೆಯಲ್ಲಿ 5, ಎರಡನೇ ಪ್ರಶ್ನೆ ಪತ್ರಿಕೆಯಲ್ಲಿ 4, ಒಟ್ಟು 9 ಪ್ರಶ್ನೆ ಪತ್ರಿಕೆಗಳನ್ನು 9 ಪ್ರಶ್ನೆ ಪತ್ರಿಕೆಗಳಲ್ಲ, 2 ಪ್ರಶ್ನೆ ಪತ್ರಿಕೆಗಳಲ್ಲಿನ 9 ಅಧ್ಯಾಯಗಳ ಎಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನೋಡಿದ್ದೀವಿ. ಬಹುಶಃ ಈ 9 ಅಧ್ಯಾಯಗಳಿಂದಲೇ ಯಾವುದೋ 5 ಅಧ್ಯಾಯದಿಂದ ಖಂಡಿತ ಬಹು ಆಯ್ಕೆಯ ಪ್ರಶ್ನೆ ಬರುತ್ತೆ. ಇದನ್ನು ಚೆನ್ನಾಗಿ ಓದಿ ಅಧ್ಯಯನ ಮಾಡಿ ಚೆನ್ನಾಗಿ ಬರೀರಿ. ಬಹು ಆಯ್ಕೆಯಲ್ಲಿ ಯಾವ ಕಾರಣಕ್ಕೂ 1 ಮಾರ್ಕ್ಸು ಮಿಸ್ ಆಗಕೂಡ್ದು. 5ಕ್ಕೆ 5 ನಮ್ಮ ಗುರಿಯಾಗಿರಲಿ ಅಂತ ಹೇಳ್ತಾ ನಾವು ಈ ಮೊದಲನೆಯ ಭಾಗವನ್ನು ಮುಗಿಸೋಣ. ಎರಡನೇ ಭಾಗದಲ್ಲಿ ಬಿಟ್ಟ ಸ್ಥಳ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಪಾಠದಿಂದ ಬಂದಿದೆ, ಆ ಪಾಠದಲ್ಲಿ ಮತ್ತೆ ಏನೇನು ಬಿಟ್ಟ ಸ್ಥಳ ಕೇಳಬಹುದು ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ಶೀಘ್ರವಾಗಿ ನೋಡೋಣ. ಅಲ್ಲಿವರೆಗೂ ನಿಮಗೆಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್.